ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ನಾವು ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 325ನೇ ಅಂಕದಲ್ಲಿ ಜಾಗೃತಿನ ಪದಾರ್ಥಗಳಲ್ಲಿ ಪರಸ್ಪರ ಕಾರ್ಯ ಕಾರಣ ಭಾವವು ಇರುವುದಿಲ್ಲ. ಜಾಗೃತಿನ ಪದ ಮತ್ತು ಆ ಪದಕ್ಕೆ ಅರ್ಥವಾದದ್ದಕ್ಕ ಕಾರ್ಯ ಕಾರಣ ಪರಸ್ಪರ ಕಾರ್ಯಕಾರಣ ಭಾವವೂ ಇರುವುದಿಲ್ಲ. ಈಗ ಘಟ ಅನ್ನೋದೊಂದು ಪದ, ಆ ಘಟಕ ಅರ್ಥ ಗಡಿಗೆ, ಅಲ್ಲಿ ಕಾರ್ಯಕಾರಣ ಭಾವಿಲ್ಲ. ಹ್ಯಾಂಗ ಘಟದ ಜ್ಞಾನ, ಪಟದ ಜ್ಞಾನ ಏಕಕಾಲಕ್ಕೆ ಅವು. ಯಾವುದೇ ಪದಾರ್ಥ ಇಡ್ರಿ ನೋಡ್ರಿ ನೀವು, ಅಪ್ಪ ಮಗ ಏಕಕಾಲಕ್ಕೆ ಅಲ್ಲಿ ಪುರುಷ ಮೊದಲಿರಬಹುದು, ಆದ್ರೆ ತಂದೆ ಮಗ ಏಕಕಾಲಕ್ಕೆ. ಜಾಗೃತಿನ ಪದಾರ್ಥಗಳಲ್ಲಿ ಪರಸ್ಪರ ಕಾರ್ಯಕಾರಣ ಭಾವವು ಇರುವುದಿಲ್ಲ ಅಂತ ನಿಚ್ಚಲದಾಸರು ಹೇಳಿದಾಗ ಅವಾಗ ಎದ್ದೇಪಿಗಾರ ಸಂಶಯ ಮಾಡ್ತಾನ. ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಸ್ವಪ್ನದಿಂದ ಎಚ್ಚರವಾಗಲ್ಪಟ್ಟಂತ ಪುರುಷನಿಗೆ ಯಾವ ಪದಾರ್ಥಗಳು ಪೂರ್ವದಲ್ಲಿ ಇದ್ದುವೋ ಅವೇ ಈ ಪದಾರ್ಥಗಳು ಇರುತ್ತವೆ ಎಂದು ಪ್ರತ್ಯಭಿಜ್ಞಾ ಜ್ಞಾನವಾಗುತ್ತದೆ. ಅಂದ್ರೆ ನಿನ್ನ ನೋಡಿದ್ದೊಂದು ಸಂಸ್ಕಾರ, ಈಗ ಇಂದ್ರಿಯಿಂದ ಆಗುವಂತ ಜ್ಞಾನ ಪ್ರತ್ಯಭಿಜ್ಞಾ ಪ್ರತ್ಯಕ್ಷವಾಗುತ್ತದೆ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಏನ್ರಿ? ಓಂ ನಮಃ ಶಿವಾಯ. ಪ್ರತ್ಯವಿಜ್ಞಾ ಪ್ರತ್ಯಕ್ಷ ಅದಕ್ಕಂತಾರಪ್ಪ, ಇಂದ್ರಿಯ ಸಕೃತ ಸಂಸ್ಕಾರ ಜನ್ಯ ಜ್ಞಾನಂ ಪ್ರತ್ಯವಿಜ್ಞಾ ಪ್ರತ್ಯಕ್ಷ. ಇಂದ್ರಿಯ ಸಕೃತ ಸಂಸ್ಕಾರ ಜನ್ಯ ಜ್ಞಾನಂ ಎರಡರಿಂದ ಹುಟ್ಟಿದದು. ನಿನ್ನ ನೋಡಿದ್ದೊಂದು ಸಂಸ್ಕಾರದ ಇವತ್ತಿನ ಇಂದ್ರಿಯಿಂದ ಆಗುವಂತ ಜ್ಞಾನ, ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಅದಕ್ಕಿಲ್ಲ ಏನಂತಾರ್ರಿ, ಅವು ಪೂರ್ವದಲ್ಲಿ ಇದ್ದು ಅವೇ ಈ ಪದಾರ್ಥಗಳಿರುತ್ತವೆ ಎಂದು ಪ್ರತ್ಯಭಿಜ್ಞಾ ಜ್ಞಾನವಾಗುತ್ತದೆ. ಹಿಂದ ನೋಡಿದ್ರಿ ಅದು ಮತ್ ಒಳ್ಳೆ ನೋಡಿದಾಗ ಪ್ರತ್ಯಕ್ಷ, ಅದು ಮೊದಲು ನೋಡಿದ್ದೆ ಇದು ಅನ್ನೋದು ಜ್ಞಾನ ಆಗ್ತದೆ ನೋಡ್ರಿ. ಮೊದಲು ನೋಡಿದ್ದೊಂದು ಸಂಸ್ಕಾರ ರೀ, ಇವತ್ತು ಮತ್ತೆ ಇಂದ್ರಿಯಿಂದ ಜ್ಞಾನ ಆಗ್ಲಿಕ್ಕತ್ತದ. ಅದಕ್ಕೆ ಏನಂದ್ರು, ಇಂದ್ರಿಯ ಸಕೃತ ಸಂಸ್ಕಾರ ಜನ್ಯ ಜ್ಞಾನಂ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಅದಕ್ಕಂತನ್ರಿ, ಯಾವ ಪದಾರ್ಥಗಳು ಪೂರ್ವದಲ್ಲಿದ್ದು ಅವೇ ಈ ಪದಾರ್ಥಗಳು ಇರುತ್ತವೆ ಎಂದು ಪ್ರತ್ಯಭಿಜ್ಞಾ ಜ್ಞಾನವಾಗುತ್ತದೆ. ಆದ್ದರಿಂದ ಜಾಗೃತಿನ ಪದಾರ್ಥಗಳು ಜ್ಞಾನದ ಸಮಕಾಲದಲ್ಲಿ ಅವು ಉತ್ಪತ್ತಿ ನಾಶಗಳಾಗುವುದಿಲ್ಲವು. ಮತ್ತೇನೆಂದರೆ, ಅವು ಪದಾರ್ಥಗಳು ಜ್ಞಾನಕ್ಕಿಂತ ಪೂರ್ವದಲ್ಲಿಯೂ ಇದ್ದು ಅವು ಇರುತ್ತವೆ ಮತ್ತು ಜ್ಞಾನದ ನಾಶಾನಂತರವೂ ಕೂಡ ಇರುತ್ತವೆ ಅಂತ ಯದ್ಯಪಿಗಾರಕ್ಕೆ ಹೇಳಿದಾಗ ಅವ್ರು ತಥಾಪಿ ಅಂತಾರ, ಯಾವ ಪ್ರಕಾರ ಸ್ವಪ್ನದಲ್ಲಿಯೂ ನೋಡ್ರಿ ಅಂತಾರ್ರಿ, ಏನಂತಾರ, ತಥಾಪಿ ಯಾವ ಪ್ರಕಾರ ಸ್ವಪ್ನದಲ್ಲಿಯೂ ಸರ್ವ ಪದಾರ್ಥಗಳು ಆ ಕ್ಷಣದಲ್ಲಿಯೇ ಉತ್ಪತ್ತಿಯಾದಾಗ್ಯಾದರೂ ಕೂಡ ನಾನು ಹುಟ್ಟುವಕ್ಕಿಂತ ಪೂರ್ವದಲ್ಲಿಯೇ
ಈ ಪರ್ವತ ಸಮುದ್ರ ಮೊದಲಾದವುಗಳು ಇರುತ್ತವೆ. ನೋಡ್ರಿ ಏನಂತಾರ, ಯಾವ ಪ್ರಕಾರ ಸ್ವಪ್ನದಲ್ಲಿಯೂ ಏನ್ರಿ ಸರ್ವ ಪದಾರ್ಥಗಳು ಎಲ್ಲಿ ಬತ್ತು ತಥಾಪಿ ಯಾವ ಪ್ರಕಾರ ಸ್ವಪ್ನದಲ್ಲಿಯೂ ಸರ್ವ ಪದಾರ್ಥಗಳು ಆ ಕ್ಷಣದಲ್ಲಿಯೇ ಉತ್ಪತ್ತಿ ಆದಾಗ್ಯಾದರೂ ಕೂಡ ನಾನು ಹುಟ್ಟುವಕ್ಕಿಂತ ಪೂರ್ವದಲ್ಲಿಯೇ ಅವು ಕ್ಷಣದಲ್ಲಿ ಆ ಸ್ವಪ್ನ ಕಾಲದಲ್ಲಿಯೇ ಏನಂತಾರ, ಯಾವ ಪ್ರಕಾರ ಸ್ವಪ್ನದಲ್ಲಿಯ ಸರ್ವ ಪದಾರ್ಥಗಳು ಆ ಕ್ಷಣದಲ್ಲಿಯೇ ಉತ್ಪತ್ತಿ ಆದಾಗ್ಯಾದರೂ ಕೂಡ ಆ ಕ್ಷಣದಲ್ಲಿ ಅವು ಎಲ್ಲ ಉತ್ಪತ್ತಿ ಆಗ್ಯಾವ, ಆದ್ರೂ ಕೂಡ ಏನಾಗ್ಯದಲ್ಲಿ ಸ್ವಪ್ನದಲ್ಲಿ ನಾನು ಹುಟ್ಟುವಕ್ಕಿಂತ ಪೂರ್ವದಲ್ಲಿಯೇ ಈ ಪರ್ವತ ಸಮುದ್ರ ಮೊದಲಾದವುಗಳು ಇರುತ್ತವೆ ಎಂದು ಎಲ್ಲಿ ಪ್ರತೀತಿಯಾಗುತ್ತದೆಯೋ ಅಲ್ಲಿ ತತ್ಕಾಲ ಹುಟ್ಟಿದ ಪದಾರ್ಥಗಳಲ್ಲಿ ಬಹುಕಾಲ ಸ್ಥಿರತ್ವದ ಅಲ್ಲಿ ಆಗ್ತದ ಬಹುಕಾಲದ ಸ್ಥಿರತ್ವ. ಬಹುಕಾಲದ ಸ್ಥಿರತ್ವದ ಭ್ರಾಂತಿ ಉಂಟಾಗುತ್ತದೆ. ಬಹಳ ದಿನ ಹಿಂದೆ ಇದ್ದು ಅನ್ನೋಂಗ ಹಂಗ ಭ್ರಾಂತಿ ಆಗ್ತದ. ಆದ್ದರಿಂದ ಯಾವ ಅವಿದ್ಯೆಯಿಂದ ಮಿಥ್ಯವಾದ ಪರ್ವತ ಸಮುದ್ರಾದಿಗಳು ಹುಟ್ಟಿರುತ್ತವೆಯೋ ಅದೇ ವಿದ್ಯೆಯಿಂದಲೇ ಬಹುಕಾಲ ಸ್ಥಿರತ್ವವು ಹಾಗೂ ಆ ಸ್ಥಿರತ್ವದ ಪ್ರತೀತಿ ಅನಿರ್ವಚನೀಯವಾಗಿ ಹುಟ್ಟಿರುತ್ತದೆ. ಅವೆಲ್ಲ ಹೆಂಗ್ ಹುಟ್ಟಿರ್ತಪ್ಪ ಅಂತ ಕೇಳಿದ್ರೆ ಅನಿರ್ವಚನೀಯಾಗಿ ಹುಟ್ಟ್ಯವ. ಅಲ್ಲಿ ಬಹಳ ಹಿಂದಿನಿಡ್ದು ಇದ್ದು ಅನ್ನಂಗ್ ತೋರ್ತಾವ. ಹಂಗ ತೋರಿದ್ರು ಸಹಿತ ಹೆಂಗಪ್ಪ ಅಂದ್ರೆ ಅನಿರ್ವಚನೀಯವಾಗಿ ಹುಟ್ಟಿರುತ್ತವೆ. ಅದರಂತೆಯೇ ಜಾಗೃತಿನ ಪದಾರ್ಥಗಳಲ್ಲಿ ಆದರೂ ಕೂಡ ಅನೇಕ ದಿನಗಳ ಸ್ಥಿರತ್ವವು ಇರುವುದೇ ಇಲ್ಲ. ಅವು ಇಲ್ಲ ಕರೆ ಮತ್ತೇನೆಂದರೆ ಅವಿದ್ಯೆಯ ಬಲದಿಂದ ಮಿಥ್ಯವಾದ ಸ್ಥಿರತ್ವವಾದರೂ ಕೂಡ ಪದಾರ್ಥಗಳೊಡನೆ ಹುಟ್ಟಿ ತೋರುವಂತಹದ್ದಾಗಿರುತ್ತದೆ. ಅದು ಅವಿದ್ಯೆಯಿಂದ ಹಿಂದಿದ್ದವ್ರಂಗ ತೋರಿಸ್ತದದು. ಅಜ್ಞಾನ ಬಲದಿಂದ ಅವು ಬಹಳ ದಿನ ಹಿಡಿದು ಹಿಂದಿನ ಯಾವ ಅಂದಂಗ ತೋರಿಸ್ತದ್ರಿ ಅದು. ಸ್ವಪ್ನದಲ್ಲಿನೂ ತೋರಿಸ್ಯದ, ನಾವು ಹುಟ್ಟಾಗಿತ್ತ ಮೊದಲೇ ಸಮುದ್ರ ನದಿ ಗುಡ್ಡ ಮೊದಲಿದ್ದು ಅಂದಂಗ ತೋರಿಸ್ತದ. ಆದರೂ ಅವೆಲ್ಲ ಅವಿದ್ಯೆಯ ಪರಿಣಾಮವೇ. ಒಂದು ವೇಳೆ ಹೀಗೆ ಹೇಳಬಹುದು, ಏನಂತ, ಒಂದೇ ಕಡ ಸ್ವಪ್ನದ ಪದಾರ್ಥಗಳು ತತ್ಕಾಲ ವಿದ್ಯೆಯ ಪರಿಣಾಮಗಳಿರುತ್ತವೆ, ಆದರೆ ಜಾಗೃತಿನ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಲ್ಲ. ಟಿಪ್ಪಣಿ ನೋಡ್ರಿ ಅಪ್ಪರ ಒಂದು ಟಿಪ್ಪಣಿ ರೀ ಓರಿಮ ಜಾಗೃತಿನ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳನ್ನು. ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಿರುತ್ತವೆ. ಟಿಪ್ಪಣಿ ನೋಡ್ರಿ ಅಪ್ಪರ ಒಂದು ಟಿಪ್ಪಣಿ ಎಲ್ಲಿ ಬಂತ್ರಿಪ್ಪ ಅದು? ಇಲ್ಲಿ ಮ್ಯಾಲ ಮಿಥ್ಯವಾದ ಮಿಥ್ಯ ಏನ್ರಿ ಅವಿದ್ಯೆಯ ಬಲದಿಂದ ಮಿಥ್ಯವಾದ ಸ್ಥಿರತ್ವವಾದರೂ ಕೂಡ ಪದಾರ್ಥಗಳನ್ನು ಹುಟ್ಟಿ ತೋರುವುದಾಗಿರುತ್ತದೆ. ಇದ್ರ ಮೇಲೆ ನೋಡ್ರಿ ಅವಿದ್ಯೆಯ ಬಲದಿಂದ ಮಿಥ್ಯವಾದ ಅನ್ನೋದ್ರ ಮುಂದೆ ಅದ್ ನೋಡ್ರಿ. ಅವಿದ್ಯೆಯ ಬಲದಿಂದ ಮಿಥ್ಯವಾದ ಅನ್ನೋದ್ರ ಮ್ಯಾಗ ಕೊಟ್ಟರ ನೋಡ್ರಿ. ಏನ್ ಹೇಳ್ತಾರ್ರಿ ಇಲ್ಲಿ 355 ಪಂಡಿತ ಪಿತಾಂಬರಜಿಯವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಾಗೃತಿನ ಪದಾರ್ಥಗಳನ್ನು ಕುರಿತು ಪೂರ್ವ ಜಾಗೃತದಲ್ಲಿ ನೋಡಲ್ಪಟ್ಟ ಆ ಪದಾರ್ಥಗಳೇ ಈ ಪದಾರ್ಥಗಳು ಇರುತ್ತವೆ. ಈ ರೀತಿ ಆಕಾರವುಳ್ಳ ಪ್ರತ್ಯಭಿಜ್ಞಾಜ್ಞಾನವು ನಿದ್ರೆಯಿಂದ ಎಚ್ಚತ್ತ ಪುರುಷನಿಗೆ ಆಗುತ್ತದೆ. ಆದರೆ ನದಿ ಪ್ರವಾಹವನ್ನು ನೋಡಿ, ಅದೇ ನೀರು, ಈಗ ಆ ನದಿ ಪ್ರವಾಹ ನೋಡಿ ಅದೇ ನೀರ್ ಅದಾವಂತಾನ್ರಿ ಅವ. ಇಲ್ಲೇ ನಾ ಜಳಕ ಮಾಡೀನಿ ಇವೇ ನೀರ್ ಅಂತನ್ರಿ. ಇದೇ ನೀರ ಜಳಕ ಮಾಡೀನಂತ ಅವ್ ನೀರು ಎಷ್ಟೋ ದೂರ ಹೋಗ್ಬಿಟ್ಟವು ಅಂತಾನೇನು ಇದೇ ನೀರ್ ಅಂತ ನಾವ.
ಅದು ನೀರು ಹರಿಯು ನೀರ್ರಿ ಅದು. ಹ್ಞೂನ್ರಿ. ಅವ ಜಳಕ ಮಾಡೋದು ನೀರು ಎಷ್ಟೋ ದೂರ ಹೋಗ್ಯಾವ, ಆದ್ರಂತ ನೀನು ಇದೇ ನೀರಂತನವ. ಹ್ಞೂನ್ರಿ. ಆ ನೀರಲ್ಲ, ಹರಿದು ಹೋಗ್ಯದ ಅದು. ಹ್ಞೂನ್ರಿ. ಇದೇ ನೀರ ಜಳಕ ಮಾಡಿ ನಂತನ ಖರೆ ಆ ನೀರಿಲ್ಲ. ಆ ನೀರು ಎಷ್ಟೋ ದೂರ ಹೋಗ್ಬಿಟ್ಟವು. ಆ ನೀರವೇನ್ರಿ ಇವು? ಇಲ್ರಿ. ಆ ನೀರಲ್ಲ. ಏನಂತನ್ರಿ, ನದಿ ಪ್ರವಾಹವನ್ನು ನೋಡಿ ಅದೇ ನೀರು. ಇನ್ನ ದೀಪದ ಉರಿಯನ್ನು ನೋಡಿ ಅದೇ ಜ್ವಾಲೆ ಅಂತಾನ. ಪ್ರಜ್ವಲಿಸಿ ಹೋಗ್ಯದ್ರಪ್ಪ, ಮತ್ ಹಂಗೆ ಮತ್ ಉರಿ ಹೇಳ್ತಾದ್ರಿ. ಅದು ಎಷ್ಟೋ ಹಿಂಗ ಯಾವಾಗಲೂ ಹೋಗ್ತಾನೆ ಆದ್ರೆ ಅದು. ಹ್ಞೂನ್ರಿ. ಹ್ಞೂನ್ರಿ. ಆದ್ರೆ ಅದೇ ದೀಪ ಅಂತಾನ. ಆ ದೀಪ ಅಲ್ಲಪ್ಪ, ಅದು ಎಷ್ಟೋ ಹೋಗ್ಯದದು ಮ್ಯಾಲ, ಹಂಗೆ ಹೋಗ್ಕೋತ ಇದ್ದದು. ಅದು ಹೋಗಿತ್ತಿಲ್ಲ ಅಂದ್ರೆ ಬಡ್ಡ್ಯಾನ ಎಣ್ಣೆ ಕುಲ್ಲ ಆಗಬಾರ್ದಾಗಿತ್ತು. ಹ್ಞೂನ್ರಿ. ಬಡ್ಡ್ಯಾನ ಎಣ್ಣೆ ಕುಲ್ಲ ಆಗ್ಯದಂದ್ರೆ ಅದು ಹೋಗ್ಯದ. ನೀ ನೋಡು ದೀಪ ಅಲ್ಲದು. ಹ್ಞೂನ್ರಿ. ಅದೆಷ್ಟೋ ಚಿಮಣಿ ದೀಪ, ಅದ್ ಹಂಗೆ ಸದಾ ಹೋಗ್ಕೋತೇ ಅದದು. ಹ್ಞೂನ್ರಿ. ಆದ್ರೆ ಅಜ್ಞಾನದಿಂದ ನಮಗೆ ಏನ್ ಅನಿಸ್ತದ, ಅದೇ ದೀಪದ ಅಂದಂಗ ಅನಿಸ್ತದ. ಆ ದೀಪ ಇಲ್ಲ. ಈಗ ನೋಡ್ರಿ, ಜ್ವಾಲೆ ಎಷ್ಟು ಹಾರ್ಕೋತ ಹೋಗ್ಬಿಡ್ತದ ಹಂಗೆ. ಹೌದ್ರಪ್ಪ. ಹಾ, ಇನ್ನೇನಂತನ್ರಿ, ಆಕಾಶದಲ್ಲಿರುವ ತಾರೆಯನ್ನು ನೋಡಿ ಅದೇ ತಾರೆ ಅಂತಾನ. ನಕ್ಷತ್ರಗಳಂತ. ಎಷ್ಟೋ ಬದಲಾವಣೆ ಆಗ್ಯಾವು, ಜಾಗ ಬಿಟ್ಟು ಹೋಗ್ಯಾವು ಎಲ್ಲ. ಇನ್ನು ಹಾಗೂ ವೃಕ್ಷದಲ್ಲಿರುವ ಫಲವನ್ನು ನೋಡಿ ಅದೇ ಫಲ ಅಂತಾನವ. ಎಲ್ಲಿ ಉದುರ್ಕೋತ ಹಣ್ಣು ಉದುರ್ಕೋತೆ ಹೋಗ್ಯದ್ರಿ, ಅದು ಮತ್ ಆಗ್ಯದ್ರಿ. ವಿಕಾರ ಆಗ್ಯಾವ, ಅದರಲ್ಲಿ ಬದಲಾವಣೆ ಆಗ್ಯಾವ. ಹಣ್ಣಾಗ್ಯಾವ, ಕೆಳಗ್ ಬಿದ್ದಾವ, ಮತ್ ಹುಟ್ಟ್ಯಾವ, ಮತ್ ಹಣ್ಣಾಗ್ಯಾವ, ಮತ್ ಕಗ್ಗಾಗ್ಯಾವ. ಇವಂತಾನೇನು ಅದೇ ಹಣ್ಣಂತಾನ. ಆ ಹಣ್ಣಿಲ್ಲ ಎಂಬ ಈ ಭ್ರಮರೂಪ ಪ್ರತ್ಯಭಿಜ್ಞಾಜ್ಞಾನದಂತೆ ಇವೆಲ್ಲ ನಿನ್ ನೋಡುದ್ದೆ ಅಂತ. ನಾವು ನಿನ್ ನೋಡ್ರದೊಳಗೆ ಎಷ್ಟೋ ಬದಲಾವಣೆ ಆಗ್ಯಾವ. ಆದ್ರ ನಿನ್ನಿನ ದಿನ ಇರ್ತದೇನ್ರಿ? ಮತ್ತ ಆ ದಿನನೇ ಇಲ್ಲ ಅಂದ ಬಳಿಕ ಆ ವಸ್ತು ಹೆಂಗಿರ್ತದ? ಆ ಜ್ಞಾನವಾದರೂ ಕೂಡ ಭ್ರಮರೂಪವಿರುತ್ತದೆ. ಇವುಗಳಲ್ಲಿ ಸ್ವಪ್ನವೇ ಮುಖ್ಯವಾದ ದೃಷ್ಟಾಂತವಾಗಿರುತ್ತದೆ. ಇವುಗಳಲ್ಲೆಲ್ಲ ಸ್ವಪ್ನವೇ ಮುಖ್ಯ ದೃಷ್ಟಾಂತ. ಈ ಕನಸಿನಂಗ ಹಂಗೆ ಇದು ಪ್ರವಾಹ ರೂಪ ಪ್ರಪಂಚ ಹೋಗ್ತಾನೆ ಆದ್ರೆ ಇದು ಮಿಥ್ಯೆನೆ ಅದು. ಗ್ರಂಥಕಾರರೇ ಅದನ್ನು ಮೇಲೆ ಬರೆದಿರುತ್ತಾರೆ. ನಿಚ್ಚಲದಾಸರು ಮ್ಯಾಲ ಬರ್ದಾರ ನೋಡ್ರಿ ಇಲ್ಲಿ. ಎಲ್ಲಿ ಬಂದಿತ್ತು ಇದು? ಇಲ್ರಿ, ಸ್ವಪ್ನದ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಿರುತ್ತವೆ. ಆದರೆ ಬರೋರು ಅವರು ಯಾರು? ನಿಚ್ಚಲದಾಸರು ಹೇಳ್ಯಾರ್ರಿ ಅವರು. ಮತ್ತೇನೆಂದರೆ, ಅವಿದ್ಯೆಯ ಬಲದಿಂದ ಮಿಥ್ಯವಾದ ಸ್ಥಿರತ್ವವಾದರೂ ಕೂಡ ಪದಾರ್ಥಗಳೊಡನೆ ಹುಟ್ಟಿ ತೋರುವಂತಹದ್ದಾಗಿರುತ್ತದೆ. ಮತ್ತು ಒಂದು ವೇಳೆ ಹೀಗೆ ಹೇಳಬಹುದು, ಏನಂತ ಕೇಳಿದ್ರೆ, ಒಂದೇ ಕಡೆ ಸ್ವಪ್ನದ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಿರುತ್ತವೆ. ಯಾರು? ಯದ್ಯಪಿಗಾರನೇ ಹಿಂಗ್ ಹೇಳಬಹುದು ನೀ. ಆದರೆ ಎರಡನೆಯ ಕಡ ಜಾಗೃತಿನ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಲ್ಲ. ಸ್ವಪ್ನದ ಪದಾರ್ಥಗಳೇನೋ ಅವಿದ್ಯೆ ಸಾಕ್ಷಾತ್ ಅವಿದ್ಯೆ ಪರಿಣಾಮದವ. ಈ ಜಾಗೃತಿನ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆ ಪರಿಣಾಮಗಳಲ್ಲ. ಮತ್ತೇನೆಂದರೆ, ಯಾವ ಪ್ರಕಾರ ಘಟವು ದಂಡ, ಚಕ್ರ, ಕುಲಾಲ ಇವುಗಳಿಂದ ಉತ್ಪತ್ತಿಯಾಗುತ್ತದೆಯೋ ಅದರಂತೆ ಸರ್ವ ಪದಾರ್ಥಗಳು ತಮ್ಮ ತಮ್ಮ ಕಾರಣಗಳಿಂದ ಉತ್ಪತ್ತಿ ಆಗುತ್ತಿರುತ್ತವೆಯೇ ಹೊರತು ಸಾಕ್ಷಾತ್ ಅವಿದ್ಯೆಯಿಂದಲ್ಲ. ಮಾಡಿದ್ದು ನೋಡಿದ್ದು ಗೊತ್ತೇ ಅದ, ಇದನ್ನ ಹೆಂಗ ಅವಿದ್ಯೆ ಪರಿಣಾಮ ಅಂತೀರ, ಬಲ ಅಂತೀರಂತ. ನೀವ್ ಹೆಂಗ್ ಸಾಕ್ಷಾತ್ ಅವಿದ್ಯೆ ಪರಿಣಾಮ ಅಂತೀರಿ? ಅವು ಕಾರ್ಯಕಾರಣ ನಮಗ ಗೊತ್ತಾಗ್ತದ. ಈಗ ಘಟ ಹುಟ್ಟಕ್ಕಿಂತ ಮೊದಲು ಮಣ್ಣ ನಮಗ್ ಗೊತ್ತಾಗ್ಲಿಕ್ಕತ್ತದಲ್ಲ. ಆಯ್ದ ಮೊದಲು ಮಣ್ಣಿನ ಮುದ್ದಿತ್ತು, ಆಯ್ದ ಘಟ ಆಗ್ಯದ. ಇದಕ್ಕ ಬೇರೆ ಬೇರೆ ಕಾರ್ಯ ಕಾರಣ ಭಾವ ಅದಾವ.
ಅವಿದ್ಯೆ ಸಾಕ್ಷಾತ್ ಅವಿದ್ಯೆಯೇ ಇವಕ್ಕೆ ಕಾರಣ ಇಲ್ಲ ಅಂತನ್ರಿ ಅವ. ಒಂದು ವೇಳೆ ಸಾಕ್ಷಾತ್ ಅವಿದ್ಯೆಯ ಪರಿಣಾಮವೆಂದೇ ಹೇಳಿದ್ದಾದರೆ ಆಕಾಶಾದಿ ಆಕಾಶಾದಿ ಪಂಚಮಹಾಭೂತಗಳು ಕ್ರಮದಿಂದ ಉತ್ಪತ್ತಿಯಾಗಿರುವುದನ್ನು ಮತ್ತು ಪಂಚೀಕರಣದಿಂದ ಪಿಂಡ ಬ್ರಹ್ಮಾಂಡಾದಿಗಳು ಉತ್ಪತ್ತಿಯಾಗಿರುವುದನ್ನು ಯಾವ ಶ್ರುತಿಯು ಹೇಳಿರುತ್ತದೆಯೋ, ಶ್ರುತಿನೇ ಹೇಳ್ಯದ್ರಿ ಅಂತನ್ರಿ ಅವ. ಸೃಷ್ಟಿ ಕ್ರಮ ಹೇಳ್ಯಾರಲ್ರಂತಾರ. ತಸ್ಮಾದ್ವಾಯ ತಸ್ಮಾದಾತ್ಮನ ಆಕಾಶ ಸಂಭೂತ ಆಕಾಶದ್ವಾಯು ವಾಯುದ್ರ ಅಗ್ನಿ ಹಿಂಗೆಲ್ಲ ಹುಟ್ಟ್ಯಾವಲ್ಲ, ಕ್ರಮ ಹೇಳ್ಯಾವಲ್ಲ. ಶ್ರುತಿ ಹೇಳ್ಯದಂದ ಬಳಿಕ ಅದು ಅಸಂಗತವಾಗುತ್ತದೆ. ಶ್ರುತಿ ಮಾತ ಅಸಂಗತ ಆಗ್ತದೆ ಅಂತನ್ರಿ ಅವ. ಆದ್ದರಿಂದ ಈಶ್ವರ ಸೃಷ್ಟಿಯಾದ ಜಾಗೃತಿನ ಪದಾರ್ಥಗಳು ತಮ್ಮ ತಮ್ಮ ಉಪಾದಾನ ಕಾರಣದ ಪರಿಣಾಮಗಳಾಗಿರುತ್ತವೆಯೇ ಹೊರತು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಲ್ಲ. ಯಾರಂತಾರೆ ವಿದ್ಯಾವು, ಯಾರು ಯದ್ಯಪಿಗಾರಂತನವ. ಇನ್ನು ಒಂದೇ ಕಡೆ ಸ್ವಪ್ನದಲ್ಲಿ ಏನು ಸರ್ವ ಪದಾರ್ಥಗಳು ಅವಿದ್ಯೆಯ ಪರಿಣಾಮಗಳಿರುತ್ತವೆ. ಅವಿದ್ಯೆಯೊಂದೇ ಅವುಗಳಿಗೆ ಉಪಾದಾನ ಕಾರಣವಾಗಿರುವುದು. ಆ ಪದಾರ್ಥಗಳು ಹಾಗೂ ಅವುಗಳ ಜ್ಞಾನವು ಏಕಕಾಲಕ್ಕೆ ಅಂದ್ರೆ ಒಂದೇ ಅವಿದ್ಯೆಯಿಂದ ಉತ್ಪತ್ತಿಯಾಗುವುದು ಸಂಭವಿಸುತ್ತದೆ. ಕನಸಿಂದ ಒಪ್ಪಗೋತೀನ್ರಿ ಅಂತನ್ರ ಅವ್ರು. ಕನಸಿಂದ ಹೇಳ್ರಿ ಸಾಕ್ಷಾತ್ ಅವಿದ್ಯೆ ಪರಿಣಾಮದ. ಆದ್ರೆ ಇವು ಜಾಗೃತಿನ ಪದಾರ್ಥಗಳಕ್ಕೆ ಅವಕ್ಕೆಲ್ಲ ಬೇರೆ ಬೇರೆ ಕಾರಣಗಳು ಕಂಡು ಬರ್ತಾವ ನಮಗ. ಕಾರಣ ಇದ್ದೇ ಕಾರ್ಯ ಆಗಿಲ್ಲ, ವ್ಯವಹಾರಿಕ ಜ್ಞಾನನೇ ಅಲ್ರಿ ಇದು ಅಂತಾರ್ರಿ ಅವ್ರು. ಅದಕ್ಕೆ ಅವಿದ್ಯೆಯ ಸಾಕ್ಷಾತ್ ಅವಿದ್ಯೆಯ ಪರಿಣಾಮ ಅಲ್ಲವು. ಸ್ವಪ್ನ ಕಣ್ರಿ ನಾ ಒಪ್ಕೋತೀನಿ, ಇವು ಜಾಗೃತಕ್ಕ ಅವು ಹಂಗಾಗಿಲ್ಲ, ಅವಕ್ಕೆ ಬೇರೆ ಕಾರಣಗಳದಾವ. ಈ ಕುರ್ಚಿ ಟೇಬಲ್ ಆಗೋಕಿಂತ ಮೊದಲ ಮರ ಇತ್ತಿಲ್ಲ, ಗಿಡ ಇದ್ರೆ ಹಣ್ಣಾಗ್ಯಾವ. ಗಿಡದಿಂದ ಅವು ಆಗ್ಯಾವ. ಅವಕ್ಕೆಲ್ಲ ಯಾಕೆ ವಿದ್ಯೆ ಪರಿಣಾಮ ಅಂತೀರಿ ಅಂತ ಅಂದ್ರೆ ಅವ. ಎರಡನೇ ಕಡೆ ಜಾಗೃತಿನ ಪದಾರ್ಥಗಳು ಭಿನ್ನ ಭಿನ್ನ ಕಾರಣಗಳಿಂದ ಉತ್ಪತ್ತಿಯಾಗುತ್ತವೆ. ಕಾರ್ಯಕ್ಕಿಂತಲೂ ಪೂರ್ವದಲ್ಲಿ ಕಾರಣವಿರುತ್ತದೆ. ಕಾರ್ಯ ಅಂದ್ರೆ ಏನ್ರಮ್ಮ? ಮಣ್ಣ ಕಾರಣ ಇದ್ರೆ ಕಾರ್ಯ ಘಟ ಆಗ್ಯದ, ಕಾರಣ ಇದ್ದ ಹೆಂಗ ಆಗ್ತದಂತ. उत्पत्ति को कार्य कहे. ಉತ್ಪನ್ನ ಹೋಯಕ್ಕೂ ಕಾರ್ಯ ಕಹೆ. ಯಾವ್ದು ಹುಟ್ಟುತ್ತದೋ ಅದು ಕಾರ್ಯದಿಂದ ಕಾರಣದಿಂದ ಹುಟ್ಟಿದಂತ. ಅದಕ್ಕೆ ಕಾರಣ ಅಂದ್ರಿ ಇದಕ್ಕೆ ಕಾರ್ಯಕ್ಕ ಕಾರಣ ಆಗಿದ್ರಿ, ಕಾರ್ಯ ಉತ್ಪತ್ತಿಗೆ ಕಾರ್ಯಕ್ಕ ಲಕ್ಷಣ ಮಾಡಿದ್ರ ಅಮ್ಮವ್ರು. ಉತ್ಪನ್ನ ಹೋಯ್ತು ಕಾರ್ಯ ಕಹೆ. ಇನ್ನು ಕಾರಣಕ್ಕೆ ಲಕ್ಷಣ ಏನ್ರಿ? ಕಾರಣ ಅಂದ್ರ ನೋಡ್ರಿ, ಕಾರ್ಯತೆ ನೇತ್ ಅವ್ಯವಹಿತ ಪೂರ್ವವೃತ್ತಿ ಹೋವೇಸೋ ಸೋ ಕಾರಣ ಕಹೆ. ಹುಟ್ಟಿಸಲಕ್ಕ ಯಾವುದು ಆಗ್ಯದೋ, ಕಾರ್ಯದೊಳಗ ವ್ಯಾಪಕ ಯಾವಾಗಿದೋ ಅದು ಕಾರಣ ರೀ. ಕಾರ್ಯಕ್ಕಿಂತಲೂ ಮೊದಲು ನಿಶ್ಚಯವಾಗಿ ಅದಿರ್ಬೇಕ್ರಿ. ಮಣ್ಣ ಘಟ ಆಗೋಕ್ಕಿಂತ ಮೊದಲು ನಿಶ್ಚಯವಾಗಿ ಅದ ಇಲ್ರಿ. ಅವ್ಯವಹಿತ ಎಲ್ಲರೇ ಇಲ್ಲದು, ಅಲ್ಲೇ ಸಮೀಪ ಸಂಬಂಧ ಮಾಡ್ಕೊಂಡೇ ಅದದು. ವ್ಯವಹಿತ ಅಂದ್ರೆ ದೂರ, ಅವ್ಯವಹಿತ ಅಂದ್ರೆ ಅದಕ್ಕೆ ಹತ್ತುಕೊಂಡೆ. ಅದು ಏನಂತಾರ ಅದ ಕಾರಣ? ಕಾರ್ಯತೆ ನೇತ್, ಕಾರ್ಯಕ್ಕಿಂತಲೂ ಮೊದಲು ನಿಶ್ಚಯವಾಗಿರ್ಬೇಕು. ಅದು ಮತ್ತೆ ಹಂಗಿರ್ಬೇಕು, ಅವ್ಯವಹಿತ ಅದರ ಸಮೀಪ ಇರಬೇಕು. ಅದಕ್ಕೇನಂತಾರ? ಕಾರಣ ಕಾರ್ಯತೆ ನೇತ್ ಅವ್ಯವಹಿತ ಪೂರ್ವವೃತ್ತಿ ಹೋವೇಸು. ಮೊದಲಿರಬೇಕು, ನಿಶ್ಚಯವಾಗಿರ್ಬೇಕು, ಅವ್ಯವಹಿತವಾಗಿರ್ಬೇಕ್ರಿ ಅದು. ಅವ್ಯವಹಿತ ತಗೊಂಡೆ ಅದ. ಅದಕ್ಕೇನಂತಾರೆ? ಕಾರಣ ಅಂತ ಕರೀತಾರ.
ಕಾರ್ಯಕ್ಕಿಂತಲೂ ಪೂರ್ವದಲ್ಲಿ ಕಾರಣವಿರುತ್ತದೆ ಮತ್ತು ಕಾರಣದಲ್ಲಿ ಕಾರ್ಯವು ಲಯವಾಗುತ್ತದೆ. ಈ ಘಟ ಹೊಡಿತಂದ್ರೆ ಏನಾಗ್ತದ? ಆ ಘಟ ಮತ್ತ ಮಣ್ಣಿನಲ್ಲಿ ಲಯ ಆಗ್ತದ. ಆದ್ದರಿಂದ ಘಟವು ಉತ್ಪತ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿಯೂ ಮತ್ತು ಘಟದ ನಾಶಾನಂತರದಲ್ಲಿಯೂ ಮೃತ್ಪಿಂಡವೇ ಅಂದ್ರೆ ಮಣ್ಣಿನ ಮುದ್ದೆಯೇ ಇರುತ್ತದೆ. ಈ ರೀತಿಯಿಂದ ಕೆಲವೊಂದು ಪದಾರ್ಥಗಳು ಅಲ್ಪ ಕಾಲ ಸ್ಥಿರವಾಗಿಯೂ ಮತ್ತೆ ಕೆಲವು ಅಧಿಕ ಕಾಲ ಸ್ಥಿರವಾಗಿಯೂ ಇದ್ದು ಕಾರ್ಯಕಾರಣಗಳಾಗಿರುತ್ತವೆ. ಆದರೆ ಅದರಂತೆ ಸ್ವಪ್ನದ ಪದಾರ್ಥಗಳು ಇರುವುದಿಲ್ಲ. ಹಿಂಗವ ಯದ್ಯಪಿಗಾರ ಈ ಜಾಗೃತಿನ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಪರಿಣಾಮಗಳಲ್ಲ. ಅವಕ್ಕ ಬೇರೆ ಬೇರೆ ಕಾರಣಗಳು ಕಂಡು ಬರ್ತಾವ. ಸ್ವಪ್ನದ ಪದಾರ್ಥಗಳ ಮಾತ್ರವೇನಪ್ಪ ಅಂದ್ರೆ ಸಾಕ್ಷಾತ್ ಅವಿದ್ಯೆಯ ಪರಿಣಾಮದವ. ಹಿಂಗ ಅಲ್ಲಿ ತನ ಯದ್ಯಪಿಗಾರ ಸಂಶಯ ಮಾಡ್ಯಾನ್ರಿ. ಅದಕ್ಕಿನ್ನ 326ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಈ ಪ್ರಕಾರದ ಸಂಶಯವು ಸಂಭವಿಸುವುದಿಲ್ಲ. ಏನ್ ಸಂಶಯ ಮಾಡಿದಿಲ್ಲ, ಸ್ವಪ್ನದ ಪದಾರ್ಥಗಳ ಅವಿದ್ಯೆ ಸಾಕ್ಷಾತ್ ಅವಿದ್ಯೆ ಪರಿಣಾಮ ಅಂತಿ, ಜಾಗೃತಿನ ಪದಾರ್ಥಗಳಿಗೆ ಬೇರೆ ಬೇರೆ ಕಾರಣಗಳು ಹೇಳ್ತಿ, ಈ ಪ್ರಕಾರದ ಸಂಶಯ ಸಂಭವಿಸಂಗಿಲ್ಲ. ಯಾಕಂದರೆ ಜಾಗೃತಿನ ಪದಾರ್ಥಗಳಂತೆ ಸ್ವಪ್ನದ ಪದಾರ್ಥಗಳಲ್ಲಿಯೂ ಕೂಡ ಕಾರ್ಯಕಾರಣ ಭಾವವು ಏನಾಗ್ತದ್ರಿ? ತೋರುತ್ತದೆ. ಅಲ್ಲಿ ಕಾರ್ಯಕಾರಣ ಭಾವ ತೋರ್ತದ. ಹೇಗೆಂದರೆ ಹೇಳ್ತಾರ, ಯಾವನು ಒಬ್ಬನಿಗೆ ನನ್ನ ಆಕಳಿಗೆ ಒಂದು ಕರು ಹುಟ್ಟಿತು. ಒಬ್ಬ ಸನ್ಯಾಸಿ ಒಂದು ಆಕಳ ಕಟ್ಟಿದ್ರಿ. ಅವನಿಗೆ ಸ್ವಪ್ನದಾಗ ಆಕಳ ಏನಾಯ್ತು? ಒಂದು ಆಕಳ ಆಯ್ತು. ಆಕಳ ಒಂದು ಕರು ಹೆತ್ತಿತು ಅನ್ನಂಗ ಹಿಂಗ ತೋರ್ತು. ಅದಕ್ಕೆ ಹೇಳ್ತಾರ್ರಿ ಅವರು, ಯಾವನು ಒಬ್ಬನಿಗೆ ನನ್ನ ಆಕಳಿಗೆ ಒಂದು ಕರು ಹುಟ್ಟಿತು ಅಥವಾ ನನ್ನ ಸ್ತ್ರೀಗೆ ಪುತ್ರ ಹುಟ್ಟಿದನು. ಸ್ವಪ್ನದಲ್ಲಿ ತೋರ್ತದಿಲ್ರಿ ಹಿಂಗ. ಅಲ್ಲಿ ಆಕಳ ಇದ್ರೆ ಕರು ಹಾಕಿದ್ದು ತೋರಿದ, ಹೆಂಡತಿ ಇದ್ರೆ ಮಗು ಹೆತ್ತದ್ದು ಕಾಣ್ತಂತಂದ್ರ ಅಂತಂದ್ರೆ ಹೆಣ್ತಿದ್ಳು. ನನ್ನ ಹೆಣ್ತಿಗೆ ಒಂದು ಮಗು ಹುಟ್ಟಿತು. ಅಲ್ಲಿ ಮೊದಲು ಹೆಣ್ತಿ ಅನ್ನೋದು ಕಾರಣದ ಎಂದು ಹೀಗೆ ಸ್ವಪ್ನವಾಯಿತು. ಅಲ್ಲಿ ಆಕಳಲ್ಲಿ ಹಾಗೂ ಸ್ತ್ರೀಯಗಳಲ್ಲಿ ಕಾರಣತ್ವ ಜ್ಞಾನ ಹಾಗೂ ಬಹುಕಾಲ ಸ್ಥಿರತ್ವ ಜ್ಞಾನ ಉಂಟಾಗುತ್ತದೆ. ಅಲ್ಲಿ ಬಾಳ ದಿನ ಪಂಚ ಮಾಡಿದಂಗ ಇದ್ರಪ್ಪ ಅಲ್ಲಿ. ಅಲ್ಲಿ ಆಕಳದ ಮೊದಲು ನಾನು ಹಾಡ್ತಿದ್ಳು, ಹಿಂದ್ಗಡೆ ಮಗು ಹಾಡಿದ್ಳು. ಅಲ್ಲಿಂದ ಮೊದಲು ಆಕಳಿತ್ತು, ಅಯಿಂದ ಅಲ್ಲಿ ಕರ ಹುಟ್ಟಿತು. ಹಿಂಗ ಅಲ್ಲಿ ಜ್ಞಾನ ಆಗ್ತದೆ. ಕಾರ್ಯಕಾರಣ ಅಲ್ಲಿ ಅದ. ಆದರೆ ಅವೆಲ್ಲಕ್ಕೂ ಸಮಕಾಲವೇ ಇರುತ್ತದೆ. ಹಂಗ ಕಾರ್ಯಕಾರಣ ತೋರಿದ್ರು ಸಹಿತ ಅವಕ್ಕೆಲ್ಲ ಏನದ? ಅವಕ್ಕೆಲ್ಲಕ್ಕೂ ಸಮಕಾಲವೇ ಇರುತ್ತದೆ. ಯಾವುದು ಯಾವುದಕ್ಕೂ ಕಾರಣವಾಗಿಲ್ಲ. ಮತ್ತೇನೆಂದರೆ ಆ ಆಕಳ ಕರು ಸ್ತ್ರೀ ಮೊದಲಾದವುಗಳಿಗೆ ಅವಿದ್ಯೆಯೇ ಉಪಾದಾನ ಕಾರಣವಾಗಿರುತ್ತದೆ. ಹಂಗ ಕಾರ್ಯಕಾರಣ ಭಾವ ತೋರ್ತದ. ಖರೆ ಅದಕ್ಕೆಲ್ಲ ಕಾರಣ ಏನದಪ್ಪ ಅಂತ ಕೇಳಿದ್ರೆ ಅವಿದ್ಯೆನೇ ಕಾರಣದ. ಅದರಂತೆ ಜಾಗೃತದಲ್ಲಿ ಆದರೂ ಕೂಡ ಕೆಲವು ಅಧಿಕ ಕಾಲ ಸ್ಥಿರವಾಗಿರುವ ಕಾರಣ ಸ್ವರೂಪದಿಂದಲೂ ಮತ್ತೆ ಕೆಲವು ನ್ಯೂನ್ಯ ಕಾಲ ಸ್ಥಿರವಾಗಿರುವ ಕಾರ್ಯರೂಪದಿಂದಲೂ ಸ್ವಪ್ನದಂತೆ ತೋರುತ್ತವೆ. ಆ ಸ್ವಪ್ನದ ಹೆಂಗ್ ತೋರ್ಯಾವ ಹಂಗೆ ತೋರ್ಲಗತ್ತವ ಇಲ್ಲಿ. ಯಾವುದು ಯಾವುದಕ್ಕೂ ಪರಸ್ಪರ ಕಾರ್ಯಕಾರಣಗಳಾಗಿಲ್ಲ. ಮತ್ತೇನೆಂದರೆ ಸಾಕ್ಷಾತ್ ಅವಿದ್ಯೆಯೇ ಕಾರಣಗಳಾಗಿರುತ್ತವೆ. ಅದಕ್ಕೆಲ್ಲ ಕಾರಣ ಏನು? ಸಾಕ್ಷಾತ್ ಅವಿದ್ಯೆಯೇ.
ಈಗ ಏನಂತೀನಿ ಕುರ್ಚಿ ಅಂತಿ, ಹ್ಮ್ ಆ ಕುರ್ಚಿ ಜ್ಞಾನ ಏಕಕಾಲಕ್ಕೆ ಆಗ್ಯಾವಿಲ್ರಿ. ಹ್ಞೂನ್ರಿ ಹ್ಞೂ ಅಲ್ಲಿ ಮೊದಲೆಲ್ಲ ಹ್ಮ್ ಅವಿದ್ಯೆಯದೇ ಸತ್ವದಿಂದ ಕುರ್ಚಿ ಆಗಿದ್ರಿ, ತಮೋದಿಂದ ಕುರ್ಚಿ ಅದ್ರಿ, ಕುರ್ಚಿ ಜ್ಞಾನ ಸತ್ವಗುಣದಿಂದ ಅವಿದ್ಯೆಯಿಂದ ನೋಡ್ರಿ. ಆಗ್ಯದ. ಹ್ಮ್ ಅಲ್ಲಿ ತಮೋ ಗುಣ ತಗೊಂಡು ವಿಷಯದ, ಹ್ಮ್ ಆ ಸತ್ವಗುಣ ತಗೊಂಡು ವಿಷಯದ ಜ್ಞಾನದ. ಹ್ಞೂನ್ರಿ ಏನ್ರಿ ಅದಕ್ಕಿನ್ನ 327ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಎಲ್ಲಿ ಯಾವ ಶ್ರುತಿಯಲ್ಲಿ ಕ್ರಮದಿಂದ ಸೃಷ್ಟಿಯ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ, ಆ ಸೃಷ್ಟಿ ಹೇಳದಂದ್ರೇನು, ಸೃಷ್ಟಿ ಅದ ಅಂತ ಹೇಳಿಕೊಂಡಿಲ್ಲ ಅದು ಶ್ರುತಿ. ಹೌದು, ಶ್ರುತಿ ಅಭಿಪ್ರಾಯ ಬೇರೆ ಅದ್ರಿ. ಜಗತ್ತಿನ ವರ್ಣನೆ ಮಾಡೋದೇನ್ರಿ ಮಿಥ್ಯ ಜ್ಞಾನ ತೋರಿಸಿಕೊಡ್ಬೇಕಾಗ್ಯದ್ರಿ. ಅಲ್ಲಿ ಆ ಮಿಥ್ಯ ಅಂತ ತಿಳಿಸಿ ಅದ್ವೈತದ ಜ್ಞಾನ ಮಾಡಿಕೊಡುವಲ್ಲಿ ಶ್ರುತಿ ಅಭಿಪ್ರಾಯದ. ಹ್ಞೂನ್ರಿ ಎಲ್ಲಿ ಯಾವ ಶ್ರುತಿಯಲ್ಲಿ ಕ್ರಮದಿಂದ, ತೈತರಿ ಉಪನಿಷತ್ತು ಏನ್ ಹೇಳಿದ್ರಿ, 5 ಭೂತಗಳಿಂದ ಹುಟ್ಟ್ಯದ ಅಂತ ಹೇಳ್ಯದ. ಚಾಂದೋಗ್ಯ ಉಪನಿಷತ್ತು 3 ಭೂತದಿಂದ ಹುಟ್ಟ್ಯದಂತ ಹೇಳ್ಯದದು, ಅಗ್ನಿ ಹಿಡ್ಕೊಂಡು. ಇನ್ನ ಐತರಿ ಉಪನಿಷತ್ತು ಅದು ಯುಗಪತ್ ಏಕಕಾಲಕ್ಕೆ ಹುಟ್ಟ್ಯದ ಅಂತ ಹೇಳ್ಯದದು. ಎಲ್ಲಿ ಯಾವ ಶ್ರುತಿಯಲ್ಲಿ ಕ್ರಮದಿಂದ ಸೃಷ್ಟಿಯ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅಲ್ಲಿ ಆ ಶ್ರುತಿಗೆ ಸೃಷ್ಟಿಯನ್ನು ಸಮರ್ಥಿಸುವುದರಲ್ಲಿ ಅಭಿಪ್ರಾಯ ಇರುವುದಿಲ್ಲ. ಇದನ್ನು ಸಿದ್ಧ ಮಾಡಿ ತೋರಿಸುವುದೇನು ಅಭಿಪ್ರಾಯ ಇಲ್ರಿ ಪರ. ಸೃಷ್ಟಿ ಅದಂತ ಹೇಳಕ್ ಹೊಂಟಿಲ್ಲ ಅವರು. ಮತ್ತೇನೆಂದರೆ ಅದ್ವೈತ ಜ್ಞಾನ ಮಾಡಿಕೊಡುವುದರಲ್ಲಿ ಅಭಿಪ್ರಾಯವಿರುತ್ತದೆ ಶ್ರುತಿದು. ಇವೆಲ್ಲ ಹೇಳಕ್ ಮೊದಲು ಆರೋಪ ಮಾಡಿ ಅದನ್ನ ಅಪವಾದ ಮಾಡಿ ಇಲ್ಲೇ ಇಲ್ಲ ಅಂತ ಹೇಳಿ ಒಂದನ್ನ ಅದ್ವೈತವನ್ನು ತಿಳಿಸಿಕೊಡುವುದು ಆ ಶ್ರುತಿ ಅಭಿಪ್ರಾಯದ ರೀ. ಯಾಕಂದ್ರೆ ಅಧಿಕಾರಿ ಅವೆಲ್ಲ ತಾರತಮ್ಯದ ಮ್ಯಾಗ ಹೇಳುದ್ದದ, ಅವಕ್ ಮೊದಲು ಆರೋಪ ಮಾಡಿ. ಯಾಕಂದ್ರೆ ಆರೋಪ ಮಾಡ್ಲಾರ್ದೆ ಅಪವಾದ ಮಾಡ್ಲಿಕ್ಕೆ ಬರುದಿಲ್ಲ. ಮತ್ರಿ ಜಗತ್ತೇ ಸತತ್ವ ಬುದ್ಧಿ ಹೋಗ್ಬೇಕಾಗ್ಯದ್ರಿ. ಅದು ಹೋಗ್ಬೇಕಾಗ್ಯದ. ಮತ್ತ ಗುರಿ ಇಡ್ಲಾರ್ದೆ ಬಾಣ ಬಿಡ್ಲಿಕ್ಕೆ ಬರಂಗಿಲ್ಲ. ಬರಲ್ರಿ. ಅದಕ್ಕೆ ಮೊದಲು ನಾವು ಆರೋಪ ಮಾಡಿ ಅದನ್ನ ಅಪವಾದ ಮಾಡಿ ಆ ಯಾವದ ಕಳಿಲಿಕ್ಕೆ ಬರಲಾರಂತ ಏಕಮೇವ ಅದ್ವಿತೀಯ ಬ್ರಹ್ಮವೊಂದು ಅದ್ವೈತವನ್ನು ಹೇಳುವುದು ಶ್ರುತಿ ಅಭಿಪ್ರಾಯದ. ಸರ್ವ ಪದಾರ್ಥಗಳು ಪರಮಾತ್ಮನಿಂದ ಉತ್ಪತ್ತಿಯಾಗಿರುತ್ತವೆ. ಆದ್ದರಿಂದ ಅವನ ವಿವರ್ಥವೇ ಯಾವುದು ಯಾವುದರ ಏನಂತಾರ್ರಿ, ಯಾವುದು ಯಾವುದರ ವಿವರ್ತವಿರುವುದು. ನೋಡ್ರಿ ನಂತರ ಸರ್ವ ಪದಾರ್ಥಗಳು ಪರಮಾತ್ಮನಿಂದ ಉತ್ಪತ್ತಿ ಆಗಿರುತ್ತವೆ. ಆದ್ದರಿಂದ ಅವನ ವಿವರ್ಥವೇ ಅದು ಏನಾಯ್ತು, ಅವನ ವಿವರ್ಥವೇ ಆಯ್ತು. ಅವ ಜಗತ್ತಿನೊಳಗಿಲ್ರಿ. ಯಾವುದು ಯಾವುದರ ವಿವರ್ಥವಿರುವುದು ಅದು ಅದರ ಸ್ವರೂಪವೇ ಇರುತ್ತದೆ. ಯಾವುದು ಯಾವುದರ ವಿವರ್ತದ ಅದು ಅದರ ಸ್ವರೂಪನೇ ಅದ. ಆದ್ದರಿಂದ ಸರ್ವನಾಮರೂಪ ಪ್ರಪಂಚವು ಬ್ರಹ್ಮಕ್ಕಿಂತಲೂ ಭಿನ್ನವಲ್ಲ. ಬ್ರಹ್ಮನ್ ಬಿಟ್ಟು ತೋರಕ್ಕೆ ಬರುದಿಲ್ರಿ ಪರ, ಅಧಿಷ್ಠಾನ ಬಿಟ್ಟು. ಅವೆಲ್ಲ ಅಧ್ಯಸ್ಥದವ್ರಿ, ನಾಮರೂಪ ಎಲ್ಲ ಅಧ್ಯಸ್ಥದವ. ಮತ್ತ ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪ ಇರ್ತದೆ. ವಿಚಾರ ಮಾಡ್ತಾ ಹೋದ್ರ ಅದೇ ಅಧಿಷ್ಠಾನ ಸ್ವರೂಪನೇ ಆಗ್ತದ್ರಿ ಪರ. ಈಗ ನೋಡ್ರಿ, ಹಾವಿನ ಜ್ಞಾನ ಅದ್ರ ಸ್ವರೂಪ ಐತ್ರಿ. ಮತ್ತೇನಾಯ್ತಿರಿ, ಅದು ವಿಚಾರ ಮಾಡಿದ್ರೆ ಹಗ್ಗದ ಸ್ವರೂಪ ಇದದು. ಅದರಂತೆ ಇಲ್ಲಿ ಜಗತ್ತನ್ನೋದು ಇದು ಒಂದು ನಾಮ, ಒಂದು ರೂಪ. ಅವು ವಿಚಾರ ಮಾಡ್ಕೊತ ಹೋದ್ರೆ ಏನಾಯ್ತ್ರಿ, ಅಧಿಷ್ಠಾನ ಸ್ವರೂಪ ಅಸ್ಥಿಭಾತಿ ಪ್ರಿಯ ಸ್ವರೂಪನೇ ಆಯ್ತದು. ಇದು ಸರ್ವ ಸ್ವತಂತ್ರ ಅಲ್ಲೇ ಅಲ್ಲಲ್ರಿ ಪರ. ಅಲ್ಲ ಸರ್ವನಾಮ ರೂಪ ಪ್ರಪಂಚವು ಬ್ರಹ್ಮಕ್ಕಿಂತಲೂ ಭಿನ್ನವಲ್ಲ. ಬ್ರಹ್ಮವೇ ಇರುತ್ತದೆ. ಅದು ಏನದ, ಬ್ರಹ್ಮನೇ ಅದ. ನೀ ಏನೇನು ನಿನಗೆ ನಿಶಾ ಬೋಲು ಆಗಿ ಅದಕ್ಕೆ ಹೆಸರು ಬೇರೆ ಕೊಟ್ಟು ಒಂದು ಆಕಾರ ಕೊಟ್ಟು ವ್ಯವಹಾರ ಮಾಡ್ಲಿಕ್ಕತ್ತಿ. ಈಗ ಮಣ್ಣಾಗ ನೋಡ್ರಪ್ಪರ ಗಡಿಗಿ ಪರಿಯಾಣ ಅಂತೇಳಿ ಅನಂತ ಎಲ್ಲಿ ನೋಡಿದ್ರು ಮಣ್ಣೇರಪ್ಪರ.
ಅದು ಎಲ್ಲಿ ಕೈ ಹಿಡಿತೇಡಿ ಅದು ಮಣ್ಣಿ ಅದ ಆದ್ರಂತೆ ಏನು ಇದೊಂದು ಪರಿಣದ ಇದೊಂದು ಗಡಿ ಅದಂತೆ. ಅದೇ ದೃಷ್ಟಿಯನ್ನಿಟ್ಟುಕೊಂಡು ನಿಜಗುಂಡ್ರು ಹೇಳಿದ್ರು, ಘಟವೇ ಪುಷಿ ಘಟವೇ ನೀನು ದಿಟದಂತೆ ತೋರಿ ಮೋಹಿಪದನು ಏನೆಂಬೆ. ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ, ಒಡೆದು ಧೂಳಾಗಿಯೂ ನೀನಿಲ್ಲ, ಮಧ್ಯದೊಳಗೆ ನಿನಗಾವ ನಿಜ ತೋರಿಕೆಯಹುದು. ಮೊದಲು ಇಲ್ಲ ನಂತರನು ಇಲ್ಲ, ನಡುವಾದಂದ್ರ ಯಾರು ಒಪ್ತಾರ್ರಿ? ಬಡ್ಡಿನೂ ಇಲ್ಲ, ಕಾಲ್ನು ಇಲ್ರಿ, ತಲೆನೂ ಇಲ್ಲ ಮನುಷ್ಯ ಅದಂದ್ರ ಇಲ್ಲದು. ಅದೇನದ ಇದ್ದದ್ದು ಮಣ್ಣೇ ಅದದು, ಬ್ರಹ್ಮವೇ ಇರುತ್ತದೆ ಎಂಬ ಈ ಅರ್ಥವನ್ನು ಜ್ಞಾನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸೃಷ್ಟಿಯನ್ನು ಹೇಳಿರುತ್ತದೆ ಹೊರತು ಸೃಷ್ಟಿಯ ಉತ್ಪತ್ತಿಯನ್ನು ಹೇಳುವುದರಲ್ಲಿ ಮತ್ತೆ ಬೇರೆ ಪ್ರಯೋಜನವಿಲ್ಲ. ಮತ್ತೆ ಬೇರೆ ಸೃಷ್ಟಿ ಅದ ಅಂತ ಹೇಳಕ್ಕೆ ಪ್ರಯೋಜನ ಇಲ್ಲ. ಅಲ್ಲಿ ಕ್ರಮದಿಂದ ಯಾವ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅದು ಸ್ಥೂಲ ದೃಷ್ಟಿ ಉಳ್ಳವರಿಗೆ, ವಿರುದ್ಧ ಕ್ರಮದಿಂದ ಲಯ ಚಿಂತನವನ್ನು ಮಾಡಲಿ ಎಂಬ ಉದ್ದೇಶದಿಂದ ಹೇಳಿರುತ್ತದೆ. ವಿರುದ್ಧ ಕ್ರಮದಿಂದ ಲಯ ಚಿಂತನ ಮಾಡಲಿ. ಈಗೇನದ ಘಟ ಅದ, ಘಟ ಎದರಿಂದ ಆಯ್ತ್ರಿಮ್ಮ? ಮಣ್ಣಿನಿಂದ ಆಯ್ತು. ಮಣ್ಣಿನಿಂದ ಆಯ್ತು. ಮಣ್ಣು ಎದರಿಂದ ಆಯ್ತ್ರಿಮ್ಮ? ನೀರಿನಿಂದ ಆಯ್ತು. ನೀರ್ ಎದರಿಂದ ಆಯ್ತ್ರಿ? ಅಗ್ನಿಯಿಂದ. ಅಗ್ನಿ ಎದರಿಂದ ಆಯ್ತ್ರಿ? ಗಾಳಿಯಿಂದ. ಗಾಳಿ ಎದರಿಂದ ಆಯ್ತ್ರಿ? ಅದೇ ಆಕಾಶದಿಂದ. ಆಕಾಶ ಎದರಿಂದ ಆಯ್ತ್ರಿಮ್ಮ? ಮಾಯಿಂದ. ಮಾಯಾ, ಅದು ಆ ಮಾಯಾ ಶಕ್ತಿ ಬ್ರಹ್ಮನ ಶಕ್ತಿ ಅದದು ಮಾಯಾ. ಆ ಕಡೆ ಬಂದ್ರು ಸತ್ತ ಪಡ್ಕೊಂಡೇ ಬಂದದ್ರಪ್ಪ, ಈ ಕಡೆ ಲೈಸ್ಕೊತ್ ಹೋದ್ರು ಅದೇ ಸತ್ತದಾಗ ಮುಗಿತ್ರಿ ಅದು. ಮತ್ರಿ ಅದಕ್ಕ ಏನಂತಾರೆ, ವಿರುದ್ಧ ಚಿಂತನ ಮಾಡಿ ಅದನ್ನ ಲಯ ಆಗಲಿ ಅಂತ ಉದ್ದೇಶದಿಂದ ಹೇಳುತ್ತದೆ. ಕಾರ್ಯಶೇ ಕಾರಣೇ ಸಮಾವೇಶ ಲಯ. ಕಾರ್ಯ ಒಯ್ದು ಕಾರಣದಾಗ ಹಿಂಗ್ ಹೋಗಿಸೋದಿಲ್ರಿ, ಇದು ಕಾರಣ ಸ್ವರೂಪದಂತ ತಿಳಿಯುವುದೇ ಲಯ. ಏನ್ರಿ? ಅಲ್ಲಿ ಕ್ರಮದಿಂದ ಯಾವ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅದು ಸ್ಥೂಲ ದೃಷ್ಟಿ ಉಳ್ಳವರಿಗೆ ವಿರುದ್ಧ ಕ್ರಮದಿಂದ ಲಯ ಚಿಂತನವನ್ನು ಮಾಡಲಿ ಎಂಬ ಉದ್ದೇಶದಿಂದ ಹೇಳಿರುತ್ತದೆ. ಅದಾದರೂ ಕೂಡ ಅದ್ವೈತ ಜ್ಞಾನ ಮಾಡಿಕೊಡುವುದರಲ್ಲಿಯೇ ಪ್ರಯೋಜನವಿರುತ್ತದೆ. ಆ ಶ್ರುತಿ ಪ್ರಯೋಜನ ಏನದಪ್ಪ ಅಂತ ಕೇಳಿದ್ರೆ ಎರಡು ಹೇಳಕ್ ಹೋಗುದಿಲ್ಲ, ಒಂದೇ ಒಂದು ಅದ್ವೈತದ ಅಂತ ಹೇಳಕ್ ಹೋಗೋದೇ ಅದರ ಪ್ರಯೋಜನದ. ಆದ್ದರಿಂದ ಕ್ರಮವನ್ನು ಹೇಳಿರುವುದರಲ್ಲಿಯೂ ಕೂಡ ಅಭಿಪ್ರಾಯವಿರುವುದಿಲ್ಲ. ಆ ಕ್ರಮ ಹೇಳುವುದರಲ್ಲಿ ಅಭಿಪ್ರಾಯ ಇಲ್ಲ ಶ್ರುತಿಗೆ. ಸೃಷ್ಟಿಯ ಉತ್ಪತ್ತಿಯಲ್ಲೇ ಕ್ರಮವಿರುವುದಿಲ್ಲ. ಮತ್ತೇನೆಂದರೆ ಸರ್ವ ಪದಾರ್ಥಗಳು ಒಂದೇ ಅವಿದ್ಯೆಯಿಂದ, ಅವು ಯಾವೇ ಹಿಡಿನಿ, ಸ್ವಪ್ನದೇ ಹಿಡಿ, ಜಾಗ್ರತದ ಹಿಡಿ, ಅಲ್ಲಿ ಪದ ಪದದ ಅರ್ಥದ, ಇಲ್ಲಿ ಪದ ಪದದ ಅರ್ಥದ. ಸರ್ವ ಪದಾರ್ಥಗಳು ಒಂದೇ ಅವಿದ್ಯೆಯಿಂದ ಉತ್ಪತ್ತಿಯಾಗಿರುತ್ತವೆ. ಅವುಗಳಲ್ಲಿಯೂ ಪರಸ್ಪರ ಕಾರ್ಯಕಾರಣ ಭಾವವು ಮತ್ತು ಪೂರ್ವ ಉತ್ತರ ಭಾವವು ಅವಿದ್ಯಾಕೃತವಾದ ಸ್ವಪ್ನದಂತೆ ಮಿಥ್ಯೆಯಾಗಿ ಪ್ರತೀತವಾಗುತ್ತವೆ. ತೋರಿಕೆ ಮಾತ್ರ ನೋಡ್ರಿ. ಅದನ್ನು ತೋರ್ತದ, ಇದನ್ನು ತೋರ್ತದ. ಅದಕ್ಕ ಯದೃಷ್ಟಂ ತನ್ನಷ್ಟಂ. ಯಾವ ದೃಶ್ಯ ಆಗಿ ಹೋಗ್ತದ, ನಷ್ಟ ಆಗಿ ಹೋಗ್ತದ. ಅದಕ್ಕೆ ಅವಿದ್ಯಾಕೃತವಾದ ಸ್ವಪ್ನದಂತೆ, ಇದು ಹೆಂಗದಪ್ಪ? ಸ್ವಪ್ನದಂತೆ ಮಿಥ್ಯೆಯಾಗಿ ಪ್ರತೀತವಾಗುತ್ತದೆ. ಅದನ್ನು ಮಿಥ್ಯ, ಇದನ್ನು ಮಿಥ್ಯ. ಜಾಗ್ರಕ್ ಬಂದ ಬಳಕ ಮಿಥ್ಯ ಆಗ್ತದಿಲ್ರಿ ಅದನ್ನು. ಇಲ್ಲಿ ನೋಡಿ, ಹೊರ ಜಾಗ್ರಕ್ ಬಂದ್ವಾಗ ಇದನ್ನು ಮಿಥ್ಯ ಆಗ್ತದ. ಎರಡು ಮಿಥ್ಯಾನೇ ಅದಾವ. ತೋರ್ತವ, ಇರುವಿಕೆ ಇಲ್ಲ.
ಮಿಥ್ಯವಾಗಿ ಪ್ರತೀತವಾಗುತ್ತವೆ. ತೋರ್ತದ ಇರುವುದಿಲ್ಲ ಹೋಗ್ತದ್ರಪ್ಪರ ಇದೇ ಮಿಥ್ಯ. ನಿತ್ಯ ನೋಡ್ರಿ. ಪ್ರತೀತತ್ವೇ ಸತಿ ಅಪ್ರಾಪ್ತಿತ್ವಂ. ತೋರ್ತದ, ಅದ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಅದು ಇಲ್ಲ. ಅದಕ್ಕೇನಂದ್ರೆ ಮಿಥ್ಯವಾಗಿ ಪ್ರತೀತವಾಗುತ್ತದೆ. ಮತ್ತೆ ಮಿಥ್ಯ ತೋರ್ತದ, ತೋರ್ಬಾರ್ದತ್ ನೇಮನೂ ಇಲ್ರಿ. ನೇಮಿಲ್ರಪ್ಪರ ಅದು ಮೃಗಜಲ ಹಂಗೆ ತೋರ್ತೆ ಅಂದ್ ನೋಡ್ರಪ್ಪರ. ಹಾ, ಯಾರೇ ಕೊಡ ತುಂಬ್ಕೊಂಡ್ ಬಂದಾರೇನ್ರಿ? ಇಲ್ರಪ್ಪ. ತೋರ್ದ್ ಬಿಟ್ಟದೇನ್ರಿ? ಇಲ್ರಪ್ಪರ. ತೋರ್ತದ, ಇಲ್ಲದು. ಆಕಾಶದಲ್ಲಿ ನೀಲತ ತೋರ್ಲಿಗತ್ತದ, ಎಲ್ಲರಿಗೂ ತೋರ್ಲಿಗತ್ತದ. ಆದೇನ್ರಿ ಅದು? ಸುಳ್ಳೆ ತೋರ್ತದ. ಇಲ್ಲದು ತೋರ್ಬಾರ್ದತ್ ನೇಮಿಲ್ರಪ್ಪರ. ನೇಮಿಲ್ರಿ. ಸ್ವಪ್ನ ಪದಾರ್ಥ ತೋರ್ತದ, ಯಾಕೆ ತೋರಲ್ದಕ್ಕ? ಏನ್ ಸಾಕ್ಷಿಗೆ ಏನ್ ಹಾನಿ ಮಾಡಿದೇನ್ರಿ? ಈಗ ಒಬ್ಬ ಬ್ರಹ್ಮಚಾರಿಗೆ ಸ್ವಪ್ನದಲ್ಲಿ ಹೆಂಡತಿ ಮಾಡ್ಕೊಂಡ 4 ಮಕ್ಕಳುದು, ಅದು ಅವನು ಬ್ರಹ್ಮಚಾರಿ ವ್ರತ ಕೆಟ್ಟತೇನ್ರಿ? ಇಲ್ರಪ್ಪರ, ಅದು ಕನಸಂತ ತಿಳ್ಕೊಂಡ್ಬಿಟ್ಟ ಎದ್ದ ಮೇಲೆ. ಅದು ಸುಳ್ಳೆ. ಅದು ಸ್ವಪ್ನಾನ ಇವರಿಗೆ ಬೀಳ್ಬೇಕು, ಇವರಿಗೆ ಬೀಳ್ಬಾರ್ದು ಹಿಂಗೆ ನೇಮಿಲ್ಲ. ಇಲ್ರಪ್ಪರ. ಬ್ರಹ್ಮಚಾರಿಗಳಿಗೂ ಬೀಳ್ತದ. ಮಿಥ್ಯವಿಲ್ಲದೆ ಸುಖ ಸುಪ್ತನಲ್ಲಿ ತೋರಿದ ಕನಸಿನಂತೆ ಅಂತ ಹೇಳ್ಬಿಟ್ರ ಜಗತ್ತು. ಹಾ, ಮತ್ರಿ ಹ್ಯಾಂಗ ಸುಖ ಸುಪ್ತನಲ್ಲಿ ಹ್ಯಾಂಗ ಸ್ವಪ್ನ ತೋರದು ಹಂಗ ತೋರ್ಲಿಗತ್ತದ ಇದು. ಅದಕ್ಕೆ ಯಥಾ ಮೂರ್ತೇಶ ಸಂವತ್ಸರ ಶತಭ್ರಮ ತಥಾ ಮಾಯಾವಿಲಾಸೋಯಂ ಜಾಯತೆ ಜಾಗೃತಿ ಭ್ರಮ. ಇದು ಮಾಯಾವಿಲಾಸದ್ರಿ ಇದು. ಮಾಯಾವಿಲಾಸದಿಂದ ತೋರ್ಲಿಗತ್ತದ. ಇವೆಲ್ಲ ಶರೀರಾದಿಗಳು ನೋಡ್ರಿ, ಎಷ್ಟು ಒಂದೇ ಒಂದು ಹನಿ ಬಿಂದುವಿನಿಂದ ಏನು ಅದ್ಭುತ ಆಗಿಬಿಟ್ಟದ. ತನುವಿದನುಳಿದಿಂದ್ರ ಜಾಲದಾಟಗಳುಂಟೆ. ಈ ಶರೀರಕ್ಕಿಂತ ಇಂದ್ರಜಾಲ ಮತ್ತೊಂದು ಅದ ಏನಂದ್ರೆ ಇಲ್ಲ. ಆಶ್ಚರ್ಯನೇ ನೋಡ್ರಿ. ಆಶ್ಚರ್ಯಕರ ನೋಡ್ರಿ, ಒಂದೇ ಒಂದು ರೇತಸ್ಸಿನ ಹನಿ ಎಷ್ಟು ಅದ್ಭುತ ಮಾಡಿಬಿಟ್ಟದ ನೋಡ್ರಿ. ಅದು ಜಡವಾದ ಒಂದು ರೇತಸ್ಸು. ಅದು ಚೇತನ ಸನ್ನಿಧಾನದಲ್ಲಿ ಎಷ್ಟು ಅದ್ಭುತ ಆಗಿಬಿಟ್ಟದ್ರಿ. ಘಟಿತ ಘಟನಾ ಶಕ್ತಿ ತೋರಿಸ್ತು. ಅದು ಮಾಯಾವಿಲಾಸೋ ಎಂ ಜಾಯತೆ ಜಾಗೃತಿ ಭ್ರಮ. ಮಾಯಕ್ಕೆ ಯಾವುದು ಅಸಾಧ್ಯದ್ರಿಮ್ಮ? ಎಲ್ಲ ಸಾಧ್ಯನೇ. ಎಲ್ಲ ಎಂತ ನೋಡಿ ಸೃಷ್ಟಿ ಸಹಿತ ಒಮ್ಮ ಉಲ್ಟಾ ಪಲ್ಟಿ ಮಾಡಿಬಿಡ್ತದ. ಆವಿರ್ಭಾವ ತಿರೋಭಾವ ಮಾಡೋ ಶಕ್ತಿ ಅದ್ರ. ಅದಕ್ಕಂತ ಅಘಟಿತ ಘಟನಾ ಪಟಿಯತಿ ಮಾಯಾ. ಉಳ್ಳ ಬ್ರಹ್ಮವು ಇಲ್ಲೆನಿಸುವುದು, ಇಲ್ಲದ ಲೋಕವು ಉಂಟೆನಿಸುವುದು. ಇದ್ದ ಸ್ವರೂಪ ಬ್ರಹ್ಮ ಅದು ಇಲ್ಲ ಅಂತ ಅನಿಸ್ಬಿಟ್ಟದ, ಇಲ್ಲದ ಲೋಕ ಅದು ತಂದಿಟ್ಟದ. ಅದು ಮಾಯಾವಿಲಾಸೋ ಎಂ ಜಾಯತೆ ಜಾಗೃತಿ ಭ್ರಮ. ಅದನ್ನು ಭ್ರಮನೇ. ಶ್ರುತಿಯು ಅವುಗಳಿಗೆ ಪರಸ್ಪರರಲ್ಲಿ ಕಾರ್ಯಕಾರಣತ್ವವನ್ನು ಹಾಗೂ ಯಾವ ಪೂರ್ವ ಉತ್ತರತ್ವವನ್ನು ಹೇಳಿರುತ್ತದೆಯೋ ಅದು ಲಯ ಚಿಂತನ ಮಾಡಲಿಕ್ಕೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಹೇಳಿರುತ್ತದೆ. ಜ್ಞಾನದಲ್ಲಿ ಯಾವ ಪ್ರಕಾರ ಏನಂತಾರ್ರಿ? ಜ್ಞಾನದಲ್ಲಿ ಯಾವ ಪ್ರಕಾರ ಧ್ಯಾನದನ್ರಿ. ಧ್ಯಾನದಲ್ಲಿ ಯಾವ ಪ್ರಕಾರ ಸ್ವರೂಪವಿರುತ್ತದೆಯೋ ಅದೇ ಪ್ರಕಾರವೇ ಧ್ಯಾನವಾಗುತ್ತದೆ ಎಂಬ ನೇಮವಿರುವುದಿಲ್ಲ. ಅದ್ ಹೆಂಗದ ಹಂಗೆ ಮಾಡ್ಬೇಕಂತ ಹಿಂಗೆ ನೇಮಿಲ್ಲ. ಇರೋದೊಂದು ಮಾಡೋದೊಂದು. ಕೈಯಾಗ ಹಿಡಿದಿರ್ತಾನ ಲಿಂಗ, ಅಲ್ಲಿ ಆ ಶಿವನ ಏನ್ ಮಾಡ್ತಾನ್ರಿ? ಅಲ್ಲಿ ಆ ಶಿವನ ಮನಸ್ಸ ಧ್ಯಾನಕ್ಕೆಲ್ಲ ಕೂತಿರ್ತಾನಂದ್ರ ಅನಂತ ಆಕಾರ ಆಗ್ತದಲ್ರಿ ಪರ. ಇಲ್ರಿ, ಇರುದೊಂದು ಮಾಡೋದೊಂದು. ಯಾವ ಪ್ರಕಾರ ಸ್ವರೂಪ ಇರುತ್ತೆ ಧ್ಯಾನದಲ್ಲಿ ಏನದ ಅದೇ ಲಯ ಚಿಂತನೆ ಮಾಡೋ ಸ್ವರೂಪನೇ ಇರ್ತದ. ಆದ್ರೆ ಇದು ಆಗುದಲ್ರಿ ಅವನಿಗೆ. ನೋಡ್ರಿ, ಧ್ಯಾನದಲ್ಲಿ ಯಾವ ಪ್ರಕಾರ ಸ್ವರೂಪವಿರುತ್ತದೆಯೋ ಅದೇ ಪ್ರಕಾರವೇ ಧ್ಯಾನವಾಗುತ್ತದೆ ಎಂಬ ನೇಮವಿರುವುದಿಲ್ಲ. ಕೈಯಾಗ ಹಿಡ್ದಾನ ಲಿಂಗ, ಅಲ್ಲಿ ಶಿವ ಅಂತ ಭಾವನೆ ಮಾಡ್ತಾನ.
ಶಾಲಿಗ್ರಾಮ ಕೈಯಲ್ಲಿ ಇರ್ತದಲ್ಲ ಶಾಲಿಗ್ರಾಮ, ಅಲ್ಲಿ ವಿಷ್ಣುವಿನ ಭಾವನೆ ಮಾಡ್ತಾನ. ಅದು ಇರುವುದೊಂದು ಮಾಡುವುದೊಂದು. ಆದ್ದರಿಂದ ಜಾಗೃತಿನ ಪದಾರ್ಥಗಳಿಗೆ ತಮ್ಮ ತಮ್ಮಲ್ಲಿ ಕಾರ್ಯಕಾರಣ ಭಾವವು ಇರುವುದಿಲ್ಲ. ಮತ್ತೇನೆಂದರೆ ಇನ್ನು 328ರೊಳಗೆ ಏನ್ ಹೇಳ್ತಾರ್ರಿ? ದೃಷ್ಟಿ ಸೃಷ್ಟಿವಾದದ ಅಂಗೀಕಾರವು. ಇನ್ನು ಮುಂದೆ ಏನ್ ಹೇಳ್ತಾರೆ? ದೃಷ್ಟಿ ಸೃಷ್ಟಿವಾದದ ಅಂಗೀಕಾರ. ಈಗ ಸೃಷ್ಟಿವಾದ ಇದು ಹೇಳ್ಯಾರ್ರಿ. ಈಗ ದೃಷ್ಟಿ, ಮೊದಲೇ ದೃಷ್ಟಿ, ಆಲಿಂದ ಸೃಷ್ಟಿ. ನೀ ನೋಡಿದಾಗ ಜಗತ್ತು ಕಾಣ್ಕೊಂತಾರ. ನೀ ಯಾವಾಗ ನೋಡಿದ ಅವಾಗೆ. ದೃಷ್ಟಿ ಅಂದ್ರೆ ಅವಿದ್ಯಾವೃತ್ತಿ ರೂಪ ಜ್ಞಾನ. ದೃಷ್ಟಿ ಸೃಷ್ಟಿವಾದದ ಅಂಗೀಕಾರವು. ಸರ್ವ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳಿರುತ್ತವೆ. ಹ್ಯಾಂಗಂತ ಕೇಳಿದ್ರೆ ಸುಕ್ತಿ ರಜತದಂತೆ ಅಥವಾ ಸ್ವಪ್ನದಂತೆ. ಸುಕ್ತಿ ಅದು ಇರುವುದು, ಸುಕ್ತಿ ಅದ ತೋರ್ತದ ರಜತ, ಅಥವಾ ಸ್ವಪ್ನದಂತೆ. ಅಲ್ಲೇನದ? ಒಂದೇ ಸಾಕ್ಷಿಯಲ್ಲಿ ಎಲ್ಲ ತೋರಿದ ನೋಡ್ರಿ. ಇಲ್ಲಿ ಅವಿದ್ಯಾವೃತ್ತಿ ಉಪಹಿತವಾದ ಸಾಕ್ಷಿಯಿಂದ ಅವು ಪ್ರಕಾಶವಾಗುತ್ತವೆ. ಯಾವ್ರಿ? ಆ ಶುಕ್ತಿಯಲ್ಲಿ ತೋರುವ ರಜತದ ಜ್ಞಾನ ಆಗ್ಲಿ, ಸ್ವಪ್ನದಲ್ಲಿ ತೋರುವ ಪದಾರ್ಥದ ಜ್ಞಾನ ಆಗ್ಲಿ, ಬೆಳಗವ್ರು ಯಾರ್ರಿ? ಸಾಕ್ಷಿ. ಈಗ ನೋಡ್ರಪ್ಪ, ಅದೇ ಒಂದೇ ಸಿಂಪಿ ಅಜ್ಞಾನದಿಂದ ರಜತ, ಕಾಗದ, ಅಪರ್ಕ ಏನೇನೋ ಅಂತಾರ ನೋಡ್ರಿ. ಹಾಗೆ ಅವಿದ್ಯೆ ವೃತ್ತಿಯಿಂದ ಜಾಗ್ರ, ಸ್ವಪ್ನ, ಸುಸುಪ್ತಿ ಅಂತ ವ್ಯವಹಾರ ಮಾಡ್ತಾನ್ರಿ. ಆದ್ರೂ ಪ್ರಕಾಶ ಮಾಡವ್ರು ಯಾರ್ರಿ? ಈ ಭ್ರಮ ವಸ್ತುಗಳಿಗೆ ಪ್ರಕಾಶ ಮಾಡವ ಮಾತ್ರ ಸಾಕ್ಷಿ ಚೈತನ್ಯನೇ ರೀ. ಯಾಕಂದ್ರೆ ಪ್ರಮಾತನಿಗೆ ಯಾಕೆ ವಿಷಯ ಇಲ್ರಮ್ಮ ಅವು? ಏನ್ರಪ್ಪ? ಯಾಕಿಲ್ಲ ತರಿ? ಇವನಿಗೆ ಪ್ರಮಾಣದಿಂದ ಜನ್ಯ ಇಲ್ಲ. ಎಲ್ಲಿ ಪ್ರಮಾಣ ಜನ್ಯ ಅದಾವ ಅವು ಪ್ರಮಾತನಿಗೆ ವಿಷಯ ಇರ್ತಾವ. ಇಲ್ಲಿ ಪ್ರಮಾಣ ಇಲ್ಲ. ಈ ಸ್ವಪ್ನ ಪದಾರ್ಥಗಳೆಲ್ಲ ಅಲ್ಲಿ ಕಣ್ಣಿಲ್ ನೋಡ್ಲಗತ್ತೀರಿ. ಮತ್ತೆ ಇಲ್ಲಿ ಆ ಶುಕ್ತಿಯಲ್ಲಿ ತೋರುವ ರಜತದ ಜ್ಞಾನವು ಎಲ್ಲಿ ವಿಷಯದ ಜ್ಞಾನ ಏಕಕಾಲಕ್ಕೆ ತೋರ್ತವೋ ಅದು ಸಾಕ್ಷಿ ಭಾಷ್ಯ ಇರ್ತದ್ರಿ. ಎಲ್ಲಿ ವಿಷಯ ಮೊದಲ ನಂತರ ಜ್ಞಾನ ಆಗ್ತದ ಅದು ಪ್ರಮಾತ ಭಾಷೆ ಇರ್ತದ. ಇಲ್ಲಿ ಹಂಗಿಲ್ಲ. ರಜತದ ಜ್ಞಾನ ಏಕಕಾಲಕ್ಕೆ. ಸ್ವಪ್ನದಲ್ಲಿ ಪದಾರ್ಥ ಜ್ಞಾನ ಏಕಕಾಲಕ್ಕೆ ಯಾವ ಬರ್ತಾವ ಅವೆಲ್ಲ ಸಾಕ್ಷಿಗೆ ವಿಷಯ. ಏನ್ರಿ? ಅಲ್ಲಿ ಪ್ರಮಾತನ ಆಟಿಲ್ಲ. ಅದೇ ಪ್ರಮಾಣಜನ್ಯ ಇಲ್ಲಲ್ರಪ್ಪ. ಪ್ರಮಾಣಜನ್ಯ ಇಲ್ಲ. ಈಗ ದೇವಿ ಪುರಾಣದಾಗ ನೋಡ್ರಿ, ಅಲ್ಲಿ ಮಧು ಕೈಟಬ್ರು ಹ್ಯಾಂಗ ಹುಟ್ಟಿದ್ರಮ್ಮ? ಅವ್ರೇನು ಕಿವಿಯೊಳಗ ಹುಟ್ಟಿದ್ರಲ್ರಪ್ಪ. ಇಬ್ರು ಎರಡು ಕಿವಿಯಿಂದ ಹುಟ್ಟಿದರು. ಎರಡು ಕಿವಿಯಿಂದ ಹುಟ್ಟಿ ಬ್ರಹ್ಮನ ಜೊತೆ ಯುದ್ಧಕ್ಕೆ ಬಾ ಅಂದ್ರವ್ರು. ಏಯಪ್ಪ, ನಿಮ್ಮಿಬ್ಬರು ಕೂಡ ನನ್ನ ಯುದ್ಧ ನಡೆಯಂಗಿಲ್ಲ. ಹೋಗಿ ಅವ ಏನ್ ಮಾಡ್ದ? ವಿಷ್ಣುವಿನಿಗೆ ಎಚ್ಚರ ಮಾಡಿದ. ನನಗ ಬಗೆಯವರು ಕೆಲಸ ಅಲ್ಲಪ್ಪ, ಇದು ನಿಂದ ಹೇಳಿ. ಹಂಗಿಲ್ಲಿ ಪ್ರಮಾತನಿಗೆ ವಿಷಯ ಜ್ಞಾನ ಏಕಕಾಲಕ್ಕೆ ಉತ್ಪತ್ತಿ ಆದವು ಅಂದ್ರೆ ಅಲ್ಲಿ ಪ್ರಮಾತನ ಆಟಿಲ್ಲ. ಸಾಕ್ಷಿಯಿಂದ ಅವು ಪ್ರಕಾಶವಾಗುತ್ತವೆ. ಆದ್ದರಿಂದ ಸರ್ವ ಪದಾರ್ಥಗಳು ಸಾಕ್ಷಿ ಭಾಷ್ಯವಿರುತ್ತವೆ. ಸರ್ವ ಪದಾರ್ಥಗಳು ಏನಾದ್ರು ರೀ? ಸಾಕ್ಷಿ ಭಾಷ್ಯ. ಅವಿದ್ಯೆಯ ಪರಿಣಾಮಗಳಾದ ಜ್ಞಾನಾಕಾರ, ಜ್ಞೇಯಾಕಾರಗಳು ಒಂದೇ ಕಾಲದಲ್ಲಿ ಉತ್ಪತ್ತಿಯಾಗಿ ಕೂಡಿಕೊಂಡೇ ನಷ್ಟವಾಗುತ್ತವೆ. ಮತ್ತ ಒಂದಿಲ್ಲ ಜ್ಞಾನ, ಅದೇನು ವಿಷಯ ಜ್ಞಾನ ಏಕಕಾಲಕ್ಕನೆ ನಷ್ಟ ಆಗ್ತಾವ ನೋಡ್ರಪ್ಪ. ನಷ್ಟ ಆಗಿ ಹೋಗ್ತಾವ್ರಿ ಅವು. ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರೆ ಅವು ಏನ ತೋರಿ ಅವು ಏನು ಪದಾರ್ಥದ ಜ್ಞಾನ ಎರಡೂ ಕೂಡ ನಷ್ಟವಾಗುತ್ತವೆ. ನಾವು ಜ್ಞಾನ ಏಕಕಾಲಕ್ಕ ಹೌದು ನೋಡ್ರಪ್ಪ.
ಏಕಕಾಲಕ್ಕೆ ರೀ ಇವು. ಆದ್ದರಿಂದ ಯಾವಾಗ ಪದಾರ್ಥದ ಜ್ಞಾನವಾಗುವುದು ಆವಾಗ ಮಾತ್ರ ಜ್ಞಾನಕ್ಕೆ ವಿಷಯವಾದ ಪದಾರ್ಥವು ಇರುತ್ತದೆ, ಅನ್ಯ ಕಾಲದಲ್ಲಿ ಇರುವುದಿಲ್ಲದು. ಯಾವಾಗ ನೋಡಿದೆ ಅವಾಗೆ. ಇದಕ್ಕೆ ಏನಂತಾರ? ದೃಷ್ಟಿ ಸೃಷ್ಟಿವಾದವೆಂದು ಹೇಳುತ್ತಾರೆ. ನೀ ನೋಡಿದಾಗೆ ಕಾಣ್ತದೆ ಜಗತ್ತು. ನೀ ಇದಕ್ಕೆ ನೋಡಿದಾಗೆ ಕಾಣಿಸ್ತದ, ಅದಕ್ಕೆ ದೃಷ್ಟಿ ಸೃಷ್ಟಿವಾದವೆಂದು ಹೇಳುತ್ತಾರೆ. ಇಲ್ಲೇ ನಿದ್ದಾಗಿಲ್ಲ ಇಲ್ಲಲ್ರಪ್ಪ. ಇಲ್ಲೇ ನೋಡ್ರಿ, ಅಲ್ಲೇ ಸ್ವಪ್ನದಲ್ಲಿ ತೋರಿ ಆತ ತೋಗಿ ನಿದ್ದಿಗೆ ಹೋದಂದ್ರ ಇಲ್ಲ. ಯಾವಾಗ ಸ್ವಪ್ನದಂದು ನಿದ್ದಿಗೆ ಹೋದಿ ಅವು ಪದಾರ್ಥಗಳೇ ಇಲ್ಲ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಎಲ್ಲಿ ಬಂತದು? ಇದಕ್ಕೆ ದೃಷ್ಟಿವಾದವೆನ್ನುತ್ತಾರೆ. ಇಲ್ಲಿ ನೋಡ್ರಪ್ಪರ, ಅನ್ಯ ಕಾಲದಲ್ಲಿ ಇರುವುದಿಲ್ಲ ಇದಕ್ಕೆ. ಯಾವಾಗ ಪದಾರ್ಥದ ಜ್ಞಾನವಾಗುವುದು ಆವಾಗ ಮಾತ್ರ ಜ್ಞಾನಕ್ಕೆ ವಿಷಯವಾದ ಪದಾರ್ಥವಿರುತ್ತದೆ, ಅನ್ಯ ಕಾಲದಲ್ಲಿ ಇರುವುದಿಲ್ಲ ಇದಕ್ಕೆ ಅನ್ನೋದ್ರ ಮೇಲೆ ಕೊಟ್ಟಾರ. ಇದಕ್ಕೆ ದೃಷ್ಟಿ ಸೃಷ್ಟಿವಾದವೆಂದು ಹೇಳುತ್ತಾರೆ ಅನ್ನೋದ್ರ ಮ್ಯಾಗ ಕೊಟ್ಟಾರ ನೋಡ್ರಿ. ಏನ್ ಹೇಳ್ತಾರ್ರಿ? 356 ಪಂಡಿತ್ ಪಿತಾಂಬರಜಿಯವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದೃಷ್ಟಿ ಅಂದರೆ ಅವಿದ್ಯೆಯ ವೃತ್ತಿ ರೂಪ ಜ್ಞಾನಕ್ಕೆ ಹೇಳಿದ್ರು ನೋಡ್ರಿ. ಏನ್ ನೋಡ್ರಿ? ದೃಷ್ಟಿ ಅಂದರೆ ಅವಿದ್ಯೆಯ ವೃತ್ತಿ ರೂಪ ಜ್ಞಾನಕ್ಕೆ ದೃಷ್ಟಿ ಎನ್ನುತ್ತಾರೆ. ಎದರ ದೃಷ್ಟಿಯಿಂದ ನೋಡುತ್ತೆ? ಅದೇ ಅಜ್ಞಾನ ದೃಷ್ಟಿಯಿಂದ ನೋಡುತ್ತದೆ. ಅದರ ಸಮಕಾಲದಲ್ಲಿಯೇ ಸೃಷ್ಟಿ ಎಂದರೆ ಯಾವ ಪ್ರಪಂಚದ ಉತ್ಪತ್ತಿಯನ್ನು ಹೇಳುತ್ತಾರೆಯೋ ಅದಕ್ಕೆ ದೃಷ್ಟಿ ಸೃಷ್ಟಿವಾದವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಅಜ್ಞಾತವಾದವೆಂತಲೂ ಕೂಡ ಹೇಳುತ್ತಾರೆ. ಬರೋಬರಿ. ಇದಕ್ಕೇನಂತಾರೆ? ಅಜಾತವಾದವೆಂತಲೂ ಕೂಡ ಹೇಳುತ್ತಾರೆ. ಜಾತ ಅಂದ್ರೆ ಹುಟ್ಟುದ್ರಿ. ಅಜಾತ ಅಂದ್ರೆ ಹುಟ್ಟೇ ಇಲ್ಲದು. ಹುಟ್ಟುದಕ್ಕೆ ಕಾರಣ ಹೇಳಕ್ ಬರ್ತದ, ಹುಟ್ಟೇ ಇಲ್ಲ. ಉತ್ಪತ್ತಿನೇ ಇಲ್ಲ, ನಾಶನೇ ಇಲ್ರಪ್ಪ. ಮತ್ತದು ಎಲ್ಲಿದು? ಈಗ ಒಂದು ಮಗು ಹುಟ್ಟಿತ್ತಂದ್ರೆ ಅದು ಗಂಡದ ಹೆಣ್ಣದ ಅಂತ ಹೇಳಕ್ ಬರ್ತಿತ್ತು. ಇದು ಹುಟ್ಟೇ ಇಲ್ಲ, ಏನ್ ಹೇಳುದು ಅದಕ್ಕೆ? ಅಜಾತವಾದವೆಂತಲೂ ಕೂಡ ಹೇಳುತ್ತಾರೆ. ಇದಕ್ಕೇನಂದ್ರಿ? ಅಜಾತ, ಹುಟ್ಟೇ ಇಲ್ಲ. ಹುಟ್ಟಿತ್ತಂದ್ರೆ ಕಾರಣ ಕಾರ್ಯ ಹೇಳಕ್ ಬರ್ತಿತ್ತು. ಹುಟ್ಟಿಲ್ಲ ಅಂದ್ರೆ ಅದ ಕಾರಣ ಹೇಳಕ್ ಬರ್ತದ್ರಿ? ಇಲ್ಲ. ಆ ಸೃಷ್ಟಿ ಅನ್ನೋದೇ ಇಲ್ಲ. ಅದಕ್ಕೆ ಹೇಳಿದ್ರು ನಿಜಗೊಂಡು, ಜಗವೆಂದರೇನಿಲ್ಲ ಬಗೆಯಿಂದೆ ತೋರುವುದು. ನೀ ಬಗಿಲಿಗತ್ತಿದೆ, ಅದಕ್ಕೊಂದು ಏನೇನು ನಾಮರೂಪ ಕೊಟ್ಟು ಆತ್ಮನೇನೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯಾಗು. ಬಗೆಯೊಳಗೆ ಬಗೆದಂದ್ರೆ ಬೇರ್ಪಡಿಸಿ ನೋಡು. ಅದಕ್ಕೆ ಇರುವಿಕೆ ಅದ ಏನು? ಇಲ್ಲ. ಏನ್ ಹೇಳಿದ್ರಿ? ಇರುವುದಿಲ್ಲ. ಆದಾಗ್ಯಾದರೂ ಜ್ಞಾನವು ಸ್ವಪ್ನದಂತೆ ತ್ರಿಪುಟಿಯಿಂದ ಹುಟ್ಟಿರುವುದೆಂಬುವಂತೆ ತೋರುತ್ತದೆ. ಆದ್ದರಿಂದ ಜಾಗೃತಿನ ಪದಾರ್ಥಗಳು ಸಾಕ್ಷಿ ಭಾಷೆವಿರುತ್ತವೆ ಹೊರತು ಪ್ರಮಾಣಜನ್ಯ ಜ್ಞಾನಕ್ಕೆ ವಿಷಯವಿರುವುದಿಲ್ಲ. ಯಾವ್ರಿ? ಜಾಗೃತಿನ ಪದಾರ್ಥಗಳು ಸಾಕ್ಷಿ ಭಾಷ್ಯವಿರುತ್ತವೆ ಹೊರತು, ನಾವು ಸ್ವಪ್ನ ದಟ್ಟೆ ಹೇಳಿದೆವು, ಜಾಗೃತ ಸಹಿತ ಇವು ಸಾಕ್ಷಿ ಭಾಷೆನೇ. ಪ್ರಮಾಣಜನ್ಯ ಜ್ಞಾನಕ್ಕೆ ವಿಷಯವಿರುವುದಿಲ್ಲ. ಆದ್ದರಿಂದಲೇ ಸ್ವಪ್ನಕ್ಕೆ ಸಮಾನವಾಗಿ ಮಿಥ್ಯವಾಗಿರುತ್ತದೆ. ಸ್ವಪ್ನಕ್ಕೆ ಸಮಾನವಾಗಿ ಹೆಂಗದ? ಅದನ್ನು ಮಿಥ್ಯ. ಅದೇ ಜನಕ ರಾಜನಿಗೆ ಸ್ವಪ್ನ ಬಿದ್ದಾಗ ಅವ ಕೇಳ್ದ, ಇಂಥ ಎಲ್ಲಪ್ಪ ಭಿಕ್ಷಾ ಬೇಡಿದ್ರೆ ಯಾರು ಒಂದು ರೊಟ್ಟಿ ಕೊಡ್ಲಿಲ್ಲ, ಅದನ್ನು ಅನುಭವ ಮಾಡೀನಿ, ಅರಮನೆಯೊಳಗೂ ಅದು ಅನುಭವ, ಇಲ್ಲಿ ಏನ್ ಮಾಡೀನಿ, ಇದನ್ನು ಅನುಭವ ಮಾಡೀನಿ,
ಮತ್ ಹಿಂಗ ನನಗ್ ತೋರ್ಸ್ಯದ ಹ್ಯಾಂಗಂತ ಕುಳ್ಳದ್ರ ಅದು ಇಲ್ಲಿಲ್ಲ, ಇದು ಅಲ್ಲಿಲ್ಲ. ಹ್ಮ್ ಅದು ಇಲ್ಲಿ ಮಿಥ್ಯ, ಇದು ಅಲ್ಲಿ ಮಿಥ್ಯ, ಹ್ಮ್ ಎರಡು ಮಿಥ್ಯನೇ. ಈ ರಾಜ್ಯದೊಳಗ ವೈಭವ ಅನುಭವಿಸಿದ ಅಲ್ಲಿ ಇಲ್ಲ, ಅಲ್ಲಿ ಹಾ ಭಿಕ್ಷುಕ ಇಲ್ಲಿಲ್ಲ. ಇಲ್ಲಿಲ್ಲ, ಎರಡು ಮಿಥ್ಯನೇ ಅದಾವು, ಸತ್ಯ ಇಲ್ಲ. ನೀ ಮಾತ್ರ ಎರಡು ಅನುಭವಿಸಿ ನೋಡು. ಹ್ಞೂನ್ರಿ. ಹಾ, ಅದಕ್ಕ ಏನಂತಾರ ನಿಜಗುಂಡ್ರಿ, ಏನ್ ಹೇಳಿದ್ರಿ? ಏನ್ರಿ? ಕನಸಿನಲ್ಲಿ ನೆನಸು ನಿದ್ರೆಗಳಿಲ್ಲ, ಹ್ಮ್ ಮತ್ತು ನೆನಸಿನಲ್ಲಿ ಕನಸು ನಿದ್ರೆಗಳಿಲ್ಲ. ಹ್ಮ್ ತನಿ ನಿದ್ರೆಗಳಲ್ಲಿ ಆ ನೆನಸು ಕನಸುಗಳಿಲ್ಲ. ವನಿತನ ಅನುಭವಪ ನೀನಹುದರಿಂದ ಅವೆರಡು ಎಲ್ಲವನ್ನ ಅರ್ತಿ ನೋಡಿ. ಅದಕ್ಕೆ ನಿನ್ನೊಳಿಯುವುದು ಸತ್ಯ ಪದವದನು, ಅನುಭವದಿಂದ ನೋಡು ಮನುಜ ನೀನಹೇ ಮುಕ್ತನು. ಕನಸಿನೊಳಿಲ್ಲವ ನೆನಸು ನಿದ್ರೆ, ಮತ್ತು ನೆನಸಿನೊಳು ಕನಸು ನಿದ್ರೆಗಳಿಲ್ಲ. ತನು ನಿದ್ರೆಗಳು ಆ ನೆನಸು ನಿದ್ರೆಗಳಿಲ್ಲ. ತನು ನಿದ್ರೆಯಲ್ಲಿ ಆ ಕನಸು ನೆನಸುಗಳಿಲ್ಲ. ಅವ್ಯಾವು ಒಂದ್ರೊಳಗೆ ಒಂದಿಲ್ಲವು. ಆ ನೀನು ಮಾತ್ರ ಎಲ್ಲವನ್ನು ಅರ್ತಿ ನೋಡು, ಅದಕ್ಕೆ ನೀ ಸತ್ಯ ಅದಿ ಅಂತ ಇನ್ನೂ ವಿಷಯ ಅದರಿ. ಆ ವಿಷಯ ಮತ್ತೆ ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಇನ್ನೊಂದು ಹೇಳ್ಬೇಕಾದದ್ದು ಏನಪ್ಪಾ ಅಂತ ಕೇಳಿದ್ರೆ, ಯಾವ ಬಾದಾಮಿ ತಾಲೂಕು ಹಂಸನೂರ ಮಠದಲ್ಲಿ ನಾಳಿನ ದಿವಸ ಸತ್ಸಂಗದ ಮಹಾತ್ಮರು ಎಲ್ಲರೂ ಮಾತೆಯರು ಅಲ್ಲಿಗೆ ಬಂದು ಅಲ್ಲಿ ಏನಾಗ್ಬೇಕಪ್ಪ ಅಂತ ಕೇಳಿದ್ರೆ ಆ ಸತ್ಸಂಗದಲ್ಲಿ ಪ್ರವೇಶ ಆಗ್ಬೇಕಂತ ಮಹಾತ್ಮರ ಅಭಿಪ್ರಾಯದ. ಅದಕ್ಕೆ ನಾಳೆಗೆ ನಾವು ಆ ಕಡೆ ಹೋಗ್ತೇವ್ರಿ. ಮತ್ತೆ ಇದು ನೀವು ಯಾರಿದ್ದವ್ರು ನಡೆಸ್ರಿ ನಾಳಿನ ದಿವಸ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಅಪ್ಪರ ಹೌಸ್ನವ್ರು ಎಲ್ರಿ ಇದು? ಇಲ್ಲಿ ಬದಾಮಿ ಬಲ್ರಿಮ್ಮ. ಬದಾಮಿ ಬಂದ್ರಿ ಅಂದ್ರೆ ಅಲ್ಲೇ ಸಮೀಪ ಐತ್ರಿ. ಸಮೀಪ ಇದ್ದೀರೇನ್ರಿ ನೀವು ಬಿಜಾಪುರದು? ಇಲ್ರಪ್ಪ, ಇಲ್ಲಿ ಊರಿಗೆ ಬಂದೀವಿ ನಾವು. ಬಿಜಾಪುರದ ನಿನ್ನೆ ಇದ್ದೇವ್ರಿ, ಈ ಕಡೆ ಬಂದೇವ್ರಿ. ದೂರ ಆಗ್ತದ್ರಪ್ಪ ನಮಗೆ ಈ ಕಡೆ ಹೌನ್ರಿ. ಹೌನ್ರಿ, ಯಾರ್ಯಾರಿಗೆ ಸಾಧ್ಯ ಆಗ್ತದ ಬರ್ರಿಮ್ಮ. ಮಂಗಲ್ ಹೇಳ್ರಿ ಮೂರ್ರಿ. ಶರಣಾರ್ಥಿರಪ್ಪ. ಓಂ ನಮಃ ಶಿವಾಯರಪ್ಪರ. ನಿಮಗ್ ಸಮೀಪ ಆಗ್ತದ ಬರೀ ಗುರುಗಳ. ಏನ್ರಿ ಇಲ್ಲಿ ಈಗ ನಮ್ಮ ಇಲ್ಲಿ ಈಗ ಸತ್ಸಂಗದಾಗ ಅದೇನ್ರಿಪ್ಪ, ಇಲ್ಲಿ ಹುಣಸಾಳದಾಗ ಅದೇನ್ರಿಪ್ಪ, ಇಲ್ಲಿ ಹುಣಸಳದಾಗ ಅದಿರಿ? ಶರಣಾತ್ರಿ ನಿಮ್ ಪದಕ್ ಶರಣಾತ್ರಿಪ್ಪ. ನಮಸ್ಕಾರ ಪುರ, ನಮಸ್ಕಾರ. ಮನ್ನ ಅಪ್ಪ ಅವ್ರ ಕಾರ್ಯಕ್ರಮ ಬಹಳ ಅದ್ಭುತ ಮಾಡಿದ್ರಿ. ಗುರುಗಳನ್ನ ಕರೆಸಿ ಎಲ್ಲಾ ಪ್ರವಚನ ಕೇಳಿಸಿ ಬಹಳ ಚಂದ ಆಯ್ತು ಕಾರ್ಯಕ್ರಮ ಅಪ್ಪವ್ರದು. ಧನ್ಯವಾದಗಳ್ರಿಪ್ಪ. ಶರಣಾತ್ರಿ ತಮ್ಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವ. ಬಹಳ ಆನಂದ ಅನಸ್ತ್ರಿಪ್ಪ. ಆ ದೃಶ್ಯ ನೋಡಿ ಅದೇನದು ಭವ್ಯ ಆಯ್ತು ಬಿಡ್ತು. ಹೌದ್ರಿ. ಕಾರ್ಯಕ್ರಮ ಎಲ್ಲಿದ್ರಪ್ಪ? ಇನ್ನೊಮ್ಮೆ ರಿಪೀಟ್ ಮಾಡ್ರಪ್ಪ. ಇದು ನೋಡ್ರಿಪ್ಪ, ಬದಾಮಿ ತಾಲೂಕಲ್ಲಿ ಹಂಸನೂರ್ರಿ. ಹ್ಞೂನ್ರಿ. ಅಲ್ಲಿ ಅಪ್ಪ ಅವ್ರದ್ದು ಕಾರ್ಯಕ್ರಮ ಅದರಿ. ಅಲ್ಲಿ ಆ ಸತ್ಸಂಗ ಅದರಿ. ನಾಳೆಗೆ ಹಿಡ್ದು ಇವತ್ತೇ ಚಾಲು ಆಯ್ತ್ರಿ. 3 ದಿವಸ ಕಾರ್ಯಕ್ರಮ ಅದರಿ. ಮತ್ತ ಸಮೀಪ ನಿಮ್ಗೆ ಅವಕಾಶ ಇತ್ತಂದ್ರ ಬರ್ರಿಪ್ಪ ಅವ್ರ. ಆಯ್ತ್ರಪ್ಪ. ನಾಳಿದ್ದು ಶುರು ಏನ್ರಿ? ಹಾ, ಇವತ್ತೇ ಶುರು ಆಯ್ತ್ರಿ. ಇದು ನಾಳಿಗೆ ಅಂದ ಅದು ಇದು ಅದರಿ. ನಾಡ್ದ ಮತ್ತ ರಥೋತ್ಸವ ಅದರಿ. ಮಂಗಳಾರತಿ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತೃ ಮನಗಳಿಂದ ತತ್ತ ಮೀರಿದ, ಮಾತೃ ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ
ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸತೈಲ ತಿಮಿರ ಸವೆಯದ ಸದ್ಭಕ್ತಿ ರಸತೈಲ ತಿಮಿರ ಪ್ರವಿಮಲ ಕಳೆಯಂಬ ಒತ್ತಿ ಹಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿಯೇ ಮಸಕಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಮಸಕಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋದದನುಪಮ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮುರು ಮುಟ್ಟದೆ ಗಣನೆ ಗತಿತಾರ್ಥವನೆ ತೋರುವ ಅನು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಅನು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ವೆನಿಸುವ ಶಂಭು ಲಿಂಗವೇ ತಾನಾದ ಮಣಿ ಎನಿಸುವ ಶಂಭು ಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಾಂಬ ಜೈ ನಮಃ. ಪಾರ್ವತಿಪತಿ ಹರ 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 महादेव. श्रीमन निजगुण शिव महाराज की जय. सदगुरु सिद्धारूढ़ महाराज की जय. मौन योगी गुरुनाथ आरूढ़ महाराज की जय. भैल योगी अलम प्रभु महाराज की जय. भक्ति भंडारी जगत ज्योति बसवेश्वर महाराज की जय. वीर विरागिनी अक्ष महादेवी माता की जय. सकल साधु संत महाराज की जय. ಎಲ್ಲ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಈ ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲ ಶರಣರಿಗೆ ಮಹಾತ್ಮರಿಗೆ ಎಲ್ಲ ಮಹಾತ್ಮರಿಗೆ ವಂದನ ಎಲ್ಲ ಎಲ್ಲ ಮಹಾತ್ಮರಿಗೆ ವಂದನ ಅಪ್ಪವ್ರ ಪಾದಕ್ಕೆ ವಂದನ. ಓಂ ನಮ ಶಿವಪ್ಪ. ಓಂ ನಮ ಶಿವ. ಓಂ ನಮ ಶಿವಾಯಪ್ಪ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರೂ ಸತ್ಸಂಗ ಬರ್ಯಪ್ಪ ಹಂಸನೂರಿಗೆ. ಓಂ ನಮ ಶಿವಪ್ಪ. ನಿಮ್ ಪಾದಕ್ಕೆ ಓಂ ನಮ ಶಿವರಪ್ಪ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಕ್ಕೂ ಸತ್ಸಂಗದಲ್ಲಿ ಭಾಗಿಯಾದ ಎಲ್ಲಾ ಮಹಾತ್ಮರ ಪಾದಕ್ಕೂ ಎಲ್ಲಾ ಮಹಾಮಾತೆಯರ ಪಾದಕ್ಕೂ ಕೋಟಿ ಕೋಟಿ ನಮಸ್ಕಾರಪ್ಪ. ಓಂ ನಮ ಶಿವಪ್ಪ. ಶರಣ ಶರಣಾರ್ಥಿ. ಓಂ ನಮ ಶಿವರಪ್ಪ. ಓಂ ನಮ ಶಿವರಪ್ಪ. ಓಂ ನಮ ಶಿವ ತಮ್ಮ ಪಾದಕ್ಕೆ ಸತ್ಸಂಗದಲ್ಲಿ ಭಾಗಿಯಾಗಿರ್ತಂತ ಎಲ್ಲಾ ಮಹಾತ್ಮರ ಪಾದಕ್ಕೂ ನಮಸ್ಕಾರ ಸಲ್ಲಿಸುವ ಸ್ವರೂಪಿಗಳೇ. ಓಂ ನಮ ಶಿವ. ಓಂ ನಮ ಶಿವ. ಇಲ್ಲಿವರೆಗೆ ಉಪದೇಶ ಮಾಡತಕ್ಕಂತ ಸದ್ಗುರು ಬಸವಾನಂದ ಗುರುಗಳಿಗೆ, ಇಲ್ಲಿಂದ ಆಲಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಕೋಟಿ ಕೋಟಿ ನಮನ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಎಲ್ಲ ಶರಣರ ಪಾದಗಳಿಗೂ ಶರಣು ಶರಣಾರ್ಥಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ.
ಎಲ್ಲ ಶರಣರ ಪಾದಗಳಲ್ಲಿ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ.